ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅತ್ಯುದ್ರಿಕ್ತ ವಿದೋಷ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ತತ್ಸುಖಮಃ ಜ್ಞಾನೈಕತಾನಪ್ರಭ ಜ್ಞಾನೈಕತಾನಪ್ರಭ ಸರ್ವಪ್ರಾಭವ ಸರ್ವಪ್ರಾಭವ ಶಕ್ತಿಭೋಗಬಲ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಧ್ವಾಂತ ಮೋಕ್ಷದಂ ಹರಿಮಜಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಿತ್ಯಂ ಸದೋಪಾಸ್ಮಹೇ. 298ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗ್ತಾ ಇದೆ. ಈಗ ಮುಂದಿನ ವಿಷಯವನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಅಸ್ಯ ಲೋಕಸ್ಯ ಕಾಗತಿ ಇತಿ. ನಿನ್ನೆ ಪಾಠ ಕೇಳುವಾಗ ಸಾಮದಿಂದ ಒಬ್ಬೊಬ್ಬರನ್ನ ಸ್ತವನ ಮಾಡ್ತಾ ಬಂದು ಕೊನೆಗೆ ಪೃಥ್ವಿಗೆ ಬಂದು ನಿಲ್ಲಿಸಿತ್ತು. ಪೃಥ್ವಿಗೆ ಬಂದು ನಿಲ್ಲಿಸಿದಾಗ ಪೃಥ್ವಿಗೆ ಅಭಿಮಾನಿಗಳು ಯಾರು ಅಂದ್ರೆ ಚತುರ್ಮುಖ. ಆ ಚತುರ್ಮುಖನಿಗೂ ಗತಿ ಯಾರು ಅಂತ ಪ್ರಶ್ನೆ. ಚತುರ್ಮುಖನಿಗೂ ಕೂಡ ಗತಿ ಯಾರು ಅಂತ ಪ್ರಶ್ನೆ. ಅದಕ್ಕೆ ಅಸ್ಯ ಲೋಕಸ್ಯ ಕಾಗತಿ, ಈ ಲೋಕಕ್ಕೆ ಯಾರು ಆಶ್ರಯ. ಗತಿ ಅನ್ನೋ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ. ನಮಗಿನ್ಯಾರ ಗತಿ? ದೇವರೇ ಗತಿ ಅಂದ್ರೆ ಆಶ್ರಯ ಅಂತ ಅರ್ಥ. ಈ ಲೋಕಕ್ಕೆ ಅಂದ್ರೆ ಈ ಲೋಕ ಎಂಬ ಶಬ್ದದಿಂದ ಕರೆಸಿಕೊಳ್ಳುವ ಚತುರ್ಮುಖನಿಗೆ ಅಂತ ಅರ್ಥ. ಯಾಕಂದ್ರೆ ಹಿಂದೆ ಬಂದದ್ದು ಈ ಲೋಕವು ಸ್ವರ್ಗಕ್ಕೆ ಆಶ್ರಯವಾಗಿದೆ ಅಂತ ಹೇಳಿದ್ದೇವೆ. ಈ ಲೋಕ ಅಂದ್ರೆ ಪೃಥ್ವಿ ಅಂತ ಅರ್ಥ, ಬೇರೆ ಏನಿಲ್ಲ. ಪೃಥ್ವಿಯನ್ನ ಈ ಲೋಕ ಅಂತೂ ಕರೀತಾರೆ, ಸ್ವರ್ಗಕ್ಕೆ ಆಶ್ರಯವಾದದ್ದು ಅಂತೂ ಹೇಳ್ತಾರೆ, ಚತುರ್ಮುಖ ಅಂತೂ ಹೇಳಿದ್ದಾರೆ. ಇಷ್ಟಾಗಬೇಕು. ಆ ಚತುರ್ಮುಖನಿಗೆ ಆಶ್ರಯ ಯಾರು ಅಂತ ಕೇಳಿದರೆ ಆಕಾಶ ಇತಿ ಹೋವಾಚ. ಆಕಾಶವು ಚತುರ್ಮುಖನಿಗೆ ಆಶ್ರಯವಾಗಿದೆ. ಈ ಪೃಥ್ವಿಗೆ ಆಶ್ರಯ ಕೊಟ್ಟದ್ದು ಈ ಲೋಕ, ಆಕಾಶ. ಈ ಲೋಕಕ್ಕೆ ಆಶ್ರಯ ಕೊಟ್ಟದ್ದು ಆಕಾಶ ಅಂತ ತಿಳಿಸಿದ್ದಾರೆ. ಇಲ್ಲಿ ಆಕಾಶ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಪ್ರಾರಂಭದಲ್ಲಿ ಎರಡು ವಿಷಯಗಳನ್ನು ತಿಳಿದುಕೊಂಡು ಹೋಗಬೇಕು. ಆಕಾಶ ಅನ್ನುವಂತಹದ್ದನ್ನ ಕೇಳಿದಾಗ ಭೂತಗಳಲ್ಲಿ ಒಂದಾಗಿರುವಂತಹ ಆಕಾಶವೂ ಇದೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂತ ತಿಳಿದುಕೊಂಡು ಪಂಚಭೂತಗಳಲ್ಲಿ ಒಂದಾಗಿರುವುದು ಆಕಾಶ. ಹಾಗಾದ್ರೆ ಈ ಪೃಥ್ವಿಗೆ ಆಶ್ರಯ ಕೊಟ್ಟದ್ದು ಜಡವಾದ ಆಕಾಶ ಅಂತ ತಿಳಿದುಕೊಳ್ಳೋಣವೇನು ಅಂದ್ರೆ ಆಚಾರ್ಯರಂತಾರೆ ಜಡವಾದ ಆಕಾಶವನ್ನು ತೆಗೆದುಕೊಳ್ಳಿಕ್ ಬರೋದಿಲ್ಲ. ಯಾಕೆ? ಮುಂದಿನ ವಾಕ್ಯಗಳಲ್ಲಿ, ಇದರದೇ ಮುಂದಿನ ಸೆಂಟೆನ್ಸಿನಲ್ಲಿ ಈ ಆಕಾಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಾಗುತ್ತದೆ, ಅನಂತವಾಗಿದೆ, ಸರ್ವೋತ್ತಮವಾಗಿದೆ ಅಂತ ಕೆಲವು ಲಕ್ಷಣಗಳನ್ನು ಹೇಳ್ತಿದ್ದಾರೆ. ಈ ಲಕ್ಷಣಗಳನ್ನು ನೋಡಿದಾಗ ಜಡವಾದ ಆಕಾಶಕ್ಕೆ ಇದನ್ನ ಹೇಳಿಕ್ ಬರೋದಿಲ್ಲ. ಈ ಲಕ್ಷಣಗಳು ಯಾವುದೂ ಇಲ್ಲ. ಅದಕ್ಕೆ ವೇದವ್ಯಾಸ ದೇವರು ಓಂ ಆಕಾಶಸ್ತಲ್ಲಿಂಗಾತ್ ಓಂ ಅಂತ ಸೂತ್ರ ಬರೆದು, ತಲ್ಲಿಂಗಾತ್ ಪರಮಾತ್ಮನನ್ನ ಸೂಚಿಸುವಂತಹ ಧರ್ಮಗಳಿವೆ. ಯಾವುದು? ಉದ್ಗೀತತ್ವ, ಅನಂತತ್ವ, ಇವೇ ಮೊದಲಾದ ಲಿಂಗಗಳೇನಿವೆ ಇವುಗಳು ಜಡ ಆಕಾಶವನ್ನ ಅಲ್ಲ, ಪರಮಾತ್ಮನನ್ನೇ ಆಕಾಶ ಶಬ್ದದಿಂದ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇದೆ. ಇದರಿಂದ ಮೊದಲು ನಾವು ನಿರ್ಧಾರ ಮಾಡಬೇಕು. ಆಕಾಶ ಶಬ್ದದಿಂದ ಜಡ ಆಕಾಶ ತಗೊಳ್ಬಾರದು, ಪರಮಾತ್ಮನ ತಗೊಳ್ಬೇಕು ಅಂತ. ಎರಡು ಪಾಯಿಂಟಿನ ಮೇಲೆ ಮೊದಲು ನಾನು ಮಾತಾಡ್ತೇನೆ, ಅದಾದ ಮೇಲೆ ಉಳಿದ ವಿಚಾರ ತಗೋಣಂತೆ. ಮೊದಲನೆಯದ್ದು, ಆಕಾಶ ಶಬ್ದದಿಂದ ಪರಮಾತ್ಮನನ್ನ ಕರೆಯುವುದು ಹೇಗೆ ಅಂತ, ಕರೆದ್ರೆ ಏನ್ ಅರ್ಥ ಬರ್ತದೆ, ಏನ್ ತಿಳಿದುಕೊಳ್ಬೇಕು ಅಂತ. ಎರಡನೆಯದ್ದು, ಚತುರ್ಮುಖನಿಗೆ ಪರಮಾತ್ಮ ಆಶ್ರಯ ನೀಡಿದ್ದಾನೆ ಅಂತ ತಿಳಿದ್ರೆ ಏನ್ ಲಾಭ, ಏನ್ ನಮಗೇನ್ ಲಾಭ? ಅವ್ರು ಯಾರಿಗೂ ಆಶ್ರಯ ಕೊಟ್ಟಿದ್ದಾನೆ ಅಂತ ಏನಪ್ಪಾ ದೇವರು ನನಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಒಂದು ಅರ್ಥ ಇದೆ. ಚತುರ್ಮುಖನಿಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಬೇಕಾ? ಇವೆರಡು ಅಂಶದ ಬಗ್ಗೆ ಮೊದಲು ಚರ್ಚೆ ಮಾಡಿಕೊಂಡು ಆಮೇಲೆ ಒಳಗೆ ವಾಕ್ಯಗಳನ್ನು ಓದೋದು. ಮೊದಲನೆಯದ್ದು ಆಕಾಶ ನಾಮ. ನೋಟ್ಸ್ ತಗೊಳ್ಬೇಕು. ಆಕಾಶ ಇಸ್ ಈಕ್ವಲ್ ಟು ವಿಷ್ಣು ವೈ ಅಂತ ಹೇಳಿ ಬರ್ಕೊಂಡು ಅದಕ್ಕೆ ಕಾರಣವನ್ನು ಬರ್ಕೊಳ್ಬೇಕು. ಅದಕ್ಕೆ ಕಾರಣ ಎಂತಹ ಪರಿಸ್ಥಿತಿಯಲ್ಲೂ
ಬೆಳಗುತ್ತಿರುತ್ತಾನಾದ್ದರಿಂದ ಆಕಾಶ ಬರ್ಕೋಬೇಕು. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಪ್ರಕಾಶಮಾನನಾಗಿರ್ತಾನೆ, ಆದ್ದರಿಂದ ಆಕಾಶ. ಅವನ ಬೆಳಕಿಗೆ ಕುಂದುಕೊರತೆಗಳಿಲ್ಲ. ಏನ್ ಹಿಂಗಂದ್ರೆ ಇದರಿಂದ ಪರಮಾತ್ಮನಲ್ಲಿ ಏನ್ ಗುಣ ತಿಳಿದಂತಾಯಿತು? ಸ್ವಲ್ಪ ವಿಶ್ಲೇಷಣೆ ಮತ್ತೆ ಆಮೇಲೆ ನೋಡ್ಸು. ಏನ್ ವಿಶ್ಲೇಷಣೆ ಅಂತಂದ್ರೆ, ಸಾಮಾನ್ಯವಾಗಿ ಲೋಕದಲ್ಲಿ ಬೆಳಕು ಕೊಡುವ ಪದಾರ್ಥಗಳು ಅಂತಿವೆ. ಸ್ವಯಂ ಬೆಳಕಿನಿಂದ ಕೂಡಿದ ಪದಾರ್ಥಗಳು. ಉದಾಹರಣೆ ಹೇಳಬೇಕು ಅಂದ್ರೆ ಸೂರ್ಯಚಂದ್ರರು, ಅಗ್ನಿ. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಗಳು, ಗ್ರಹಗಳು, ಮಣಿಗಳು, ಇವುಗಳೇನಿವೆ ಇವೆಲ್ಲವೂ ಕೂಡ ಸ್ವಪ್ರಕಾಶವಾದ ವಸ್ತುಗಳು, ಸ್ವತಃ ಬೆಳಕು ನೀಡುವಂತಹ ವಸ್ತುಗಳು. ಆದರೆ ಇವು ನಿರಂತರವಾಗಿ ಬೆಳಕು ನೀಡ್ತವ ಅಂತ ಕೇಳಿದ್ರೆ ಇಲ್ಲ, ನಿರಂತರವಾಗಿ ಬೆಳಕು ನೀಡೋದಿಲ್ಲ. ಯಾವಾಗಲೂ ಪ್ರಕಾಶಮಾನವಾಗಿವೇನೋ ಅಂದ್ರೆ ಇಲ್ಲ. ಯಾಕಿಲ್ಲ ಅಂದ್ರೆ ಅದಕ್ಕೆ ದೃಷ್ಟಾಂತ ಕಾಲತಃ ಮತ್ತು ದೇಶತಃ ಅವುಗಳ ಬೆಳಕು ವ್ಯತ್ಯಾಸ ಆಗ್ತದೆ. ಕಾಲತಃ ಮತ್ತು ದೇಶತಃ. ಕಾಲತಃ ಹೇಗೆ ಅಂತ ಕೇಳಿದ್ರೆ, ಗ್ರಹಣ ಕಾಲದಲ್ಲಿ ಬೆಳಕಿರೋದಿಲ್ಲ ಅವುಗಳಿಗೆ, ಚಂದ್ರನಿಗಾಗಲಿ ಸೂರ್ಯನಿಗಾಗಲಿ ಬೆಳಕಿರೋದಿಲ್ಲ. ದೇಶತಃ ಹೇಗೆ ಅಂದ್ರೆ, ತಿರುಗುತ್ತಾ ಇರುವಾಗ ಭೂಭಾಗ ಇನ್ನೊಂದು ಕಡೆಗೆ ತಿರುಗಿತು ಅಂದ್ರೆ ಒಂದು ಕಡೆಗೆ ಕತ್ತಲು, ಇನ್ನೊಂದು ಕಡೆಗೆ ಬೆಳಕಿರ್ತದೆ. ಅಂದಮೇಲೆ ಅದು ಇದ್ರೂ ಕೂಡ ನಮಗೆ ಉಪಯೋಗ ಬೀಳಲಿಲ್ಲ. ಆದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಇದ್ದರಿಂದ ಸೂರ್ಯ ಚಂದ್ರರು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಬೆಳಕು ಕೊಟ್ಟೇ ತೀರ್ತಾರೆ ಅಂತ ಆಗಲಿಲ್ಲ. ಎಂತಹ ಪರಿಸ್ಥಿತಿಯಲ್ಲೂ ಯಾವಾಗಲೂ ಬೆಳಕು ಕೊಡ್ತಾರೆ ಅಂತ ಆಗಲಿಲ್ಲ. ಆದರೆ ಪರಮಾತ್ಮ ಹಾಗಲ್ಲದ ವಸ್ತು. ಅವ ಹೆಂಗಿದ್ದಾನೆ ಅಂದ್ರೆ, ಪರಿಸ್ಥಿತಿಗೂ ಅವನಿಗೂ ಏನೂ ಸಂಬಂಧವಿಲ್ಲ. ಪರಿಸ್ಥಿತಿ ಅವನ ಮೇಲೆ ಪರಿಣಾಮವನ್ನ ಬೀರುವುದಿಲ್ಲ. ಗ್ರಾವಿಟಿ ಇದ್ದಂತೆ. ಗುರುತ್ವಾಕರ್ಷಣಕ್ಕೆ ಪರಿಸ್ಥಿತಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು 1920ನೇ ಇಸ್ವಿ ಇರ್ಲಿ, 2050ನೇ ಇಸ್ವಿ ಇರ್ಲಿ, ಗುರುತ್ವಾಕರ್ಷಣ ತನ್ನ ಕೆಲಸ ಮಾಡಿಯೇ ಮಾಡ್ತದೆ. ಅದು ಪಂಡಿತರಿಗಿರಬಹುದು, ಪಾಮರರಿಗಿರಬಹುದು, ಬೇಕಾದವರಿಗಿರಬಹುದು. ಆಪಲ್ಗೆ ಮಾತ್ರ ಗುರುತ್ವಾಕರ್ಷಣ ಕೆಲಸ ಮಾಡ್ತದೆ ಅಂತೇನಿಲ್ಲ. ಹಾಗೆ ಪರಮಾತ್ಮ ಸದಾ ಪ್ರಕಾಶಮಾನನಾಗಿದ್ದಾನೆ. ಆದ್ದರಿಂದ ದೇವರಿಗೆ ಆಕಾಶ ಅಂತ ಕರಿಬೇಕು. ನಮಗೊಂದು ಸಂತೋಷ ಆಯ್ತು ಇವಾಗ. ಏನ್ ಸಂತೋಷ ಆಯ್ತು ಅಂದ್ರೆ, ಎಲ್ಲಾದ್ರೂ ಬೆಳಕು ಕೊಡುವ ವಸ್ತುಗಳು ತಮ್ಮ ಕೆಲಸ ನಿಲ್ಲಿಸಿದಾಗ ಇನ್ನೇನು ಅಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯಾವಾಗ್ಲೂ ಬೆಳಕು ಕೊಡುವ ಒಂದು ವಸ್ತು ಇದ್ದೇ ಇದೆ ಅಂತ ಅರ್ಥ. ಕತ್ಲಾಗಿದೆ ನಮ್ಮ ಜೀವನದಲ್ಲಿ ಅಂದ್ರೆ ಏನ್ ಮಾಡಬೇಕು? ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಗ್ನಿ ಇಲ್ಲ, ಬತ್ತೊಂದಿಲ್ಲ, ಮುಗಿದೊಂದಿಲ್ಲ ಅಂದ್ರೆ ಏನ್ ಚಿಂತೆ ಮಾಡಬೇಡ. ಬೆಳಕು ಕೊಡುವಂತಹ ಒಂದು ವಸ್ತು ಯಾವಾಗ್ಲೂ ನಿನ್ ಜೊತೆಗಿದೆ, ಅದೇ ಪರಮಾತ್ಮ ಅಂತ ಹೇಳಲಿಕ್ಕೆ ಆಕಾಶ ಅನ್ನುವಂತಹ ಶಬ್ದವನ್ನು ಕೊಟ್ಟಿದ್ದಾರೆ. ನೋಡ್ರಿ, ಒಂದು ಆಕಾಶ ನಾಮದಲ್ಲಿ ನಾವೆಷ್ಟು ಅರ್ಥಾನುಸಂಧಾನ ಮಾಡಬಹುದು. ಎಲ್ಲಿದ್ದಾನವ ಆಕಾಶ ಅಂತ ಕೇಳಿದ್ರೆ, ನಿನ್ನಲ್ಲೇ ಇದ್ದಾನೆ, ದೂರ ಇಲ್ಲ, ನಿನ್ ಜೊತೆಗೆ ಇದ್ದಾನೆ, ಬಿಟ್ಟಿಲ್ಲ, ಮಿತ್ರನಾಗಿದ್ದಾನೆ, ಶತ್ರು ಆಗಿಲ್ಲ, ಸದಾ ಕಾಳಜಿ ವಹಿಸ್ತಾನ, ದುಡ್ಡು ಕೊಟ್ರಷ್ಟೇ ಅಲ್ಲ. ಹಿಂಗೆಲ್ಲ ಇದ್ದುದರಿಂದ ಅವನನ್ನ ಆಕಾಶ ಅಂತ ತಿಳಿದುಕೊಳ್ಬೇಕು ಅಂತ ಶ್ರೀಮದಾಚಾರ್ಯರು ಕೆಳಗಡೆಗೆ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ. ನೋಡ್ರಿ ಭಾಷ್ಯ: ವಿಷ್ಣುರಾಕಾಶ ನಾಮಕಃ ಆದಿಪ್ತತ್ವಾದ್ ವರೀಯಾಂಶ್ಚ ಪರಮೋ ಹರಿರೇವಹಿ ಇತಿ ಸತ್ತತ್ವೇ. ಸತ್ತತ್ವ ಎನ್ನುವಂತಹ ಗ್ರಂಥದಲ್ಲಿ ವಿಷ್ಣು ಆಕಾಶ ನಾಮಕಃ, ಭಗವಂತನಿಗೆ ಆಕಾಶ ಅಂತ ಹೆಸರು. ಯಾಕೆ? ಆದಿಪ್ತತ್ವಾದ್, ಚಂದಾಗಿ ಎಲ್ಲ ಕಡೆ ಬೆಳಗ್ತಿರ್ತಾನೆ. ಅದನ್ನೇ ಸ್ವಲ್ಪ ನಮಗೆ ತಿಳಿಯುವ ಭಾಷೆಯಲ್ಲಿ ಹೇಳಿದ್ದು, ಎಂತಹ ಪರಿಸ್ಥಿತಿಯಲ್ಲೂ ಬೆಳಗ್ತಾ ಇರ್ತಾನೆ. ಬಹಳ ಚಂದ ಆಯ್ತು, ಬಹಳ ಚಂದ ಆಯ್ತು. ಇದೇ ಮುಂದೆ ಬೃಹದಾರಣ್ಯಕದಲ್ಲಿ ಪ್ರಶ್ನೆ ಬರ್ತದೆ, ಬಂದಾಗ ಉತ್ತರ ಕೊಡ್ತಾರೆ. ಆವಾಗ ಪರಮಾತ್ಮನ ಜ್ಯೋತಿ ಸ್ವರೂಪ ಸ್ಪಷ್ಟ ಆಗ್ತದೆ. ಮತ್ತೆ ಈ ಆಕಾಶ ಅನ್ನುವಂತಹ ಶಬ್ದವನ್ನ ಭೂತಕ್ಕೆ ಕರಿತೀವಲ್ಲ ಪಂಚಭೂತಗಳಲ್ಲಿ, ಅದಕ್ಕೂ ಪರಮಾತ್ಮನಿಗೆ ಏನ್ ವ್ಯತ್ಯಾಸ ಆಯಿತು ಅಂತ ಕೇಳಿದ್ರೆ, ಪಂಚಭೂತಗಳಲ್ಲಿರುವ ಆಕಾಶ ಅದು ಬೆಳಕು ಕೊಡುವ ಆಕಾಶ ಅಲ್ಲ. ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಪಂಚಭೂತಗಳಲ್ಲಿ ಒಂದಾಗಿರುವ ಆಕಾಶವು ಬೆಳಕು ಕೊಡುವುದಿಲ್ಲ, ಅದು ಅವಕಾಶವನ್ನ ಕೊಡುತ್ತದೆ. ಸ್ಪೇಸ್ ಕ್ರಿಯೇಟ್ ಮಾಡ್ತದೆ. ಅಂದ್ರೆ ನನಗೆ ಹೋಗ್ಲಿಕ್ಕೆ, ಬರ್ಲಿಕ್ಕೆ, ಇರ್ಲಿಕ್ಕೆ, ಕೂಡ್ಲಿಕ್ಕೆ, ಮಲಗಲಿಕ್ಕೆ ಈ ಅವಕಾಶಪ್ರದವಾದದ್ದರಿಂದ ಆಕಾಶ ಭೂತಾಕಾಶ ಆಗಿದೆ. ಸದಾ ಪ್ರಕಾಶಮಾನವಾಗಿರುವುದು ಅನ್ನೋ ಅರ್ಥದಲ್ಲಿ ಈ ಆಕಾಶವು ಭಗವಂತನನ್ನ ಹೇಳುತ್ತದೆ. ಇನ್ನು ಒಂದರ್ಥ ಆಯ್ತೀಗ. ಎರಡನೇ ಅರ್ಥ ಏನು? ಚತುರ್ಮುಖನಿಗೆ ಆಶ್ರಯ ನೀಡಿದ್ದಾನೆ ಅಂತ ಹೇಳಿದಿರಿ ನೀವು. ಚತುರ್ಮುಖನಿಗೆ ಆಶ್ರಯ ನೀಡಿದ್ದಾನೆ ಅಂತಂದ್ರೆ ಏನ್ ಲಾಭ ಏನು ನಮಗೆ ಅಂದ್ರೆ, ಮಹಾಭಾರತದ
ಮುಕ್ತಾಯದಲ್ಲಿ ಒಂದು ವಾಕ್ಯ ಬರ್ತದೆ, ಮಹಾಭಾರತದ ಕೊನೆಯ ಶ್ಲೋಕ ಅಂದ್ರೆ ಕೊನೆಗೆ ಬರುವ ಶ್ಲೋಕಗಳು. ರುದ್ರಂ ಸಮಾಶ್ರಿತಾ ದೇವಾಹ, ವಾಕ್ಯವನ್ನು ಸರಿಯಾಗಿ ಕೇಳಿಸಿಕೊಳ್ಳ್ರಿ. ರುದ್ರಂ ಸಮಾಶ್ರಿತಾ ದೇವಾಹ, ರುದ್ರೋ ಬ್ರಹ್ಮಾಣಮಾಶ್ರಿತಃ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀಕೃಷ್ಣ ಹೇಳುವ ಮಾತಿದು ಕೊನೆಯಲ್ಲಿ ಆಶ್ವಮೇಧಿಕ ಪರ್ವದಲ್ಲಿ ಹೇಳುವಾಗ ಧರ್ಮರಾಜನ ಹೇಳ್ತಾನೆ, ರುದ್ರಂ ಸಮಾಶ್ರಿತಾ ದೇವಾಹ, ಎಲ್ಲ ದೇವತೆಗಳು ರುದ್ರದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ಕರ್ತ ಧರ್ತ ಎಲ್ಲ ನೀನೇಪ್ಪ ಅಂತ ಅವರು ಆಶ್ರಯಿಸಿಕೊಂಡಿದ್ದಾರೆ. ರುದ್ರೋ ಬ್ರಹ್ಮಾಣಮಾಶ್ರಿತ, ರುದ್ರದೇವರೇನ್ ಮಾಡಿದ್ದಾರೆ ಅಂದ್ರೆ ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ, ಪರಮಾತ್ಮ ಅಂತಾನೆ ಚತುರ್ಮುಖ ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ ನಿತ್ಯದಲ್ಲಿ. ಓ ಹಿಂಗ ಹೊಂಟದಿದೆ ನಿಮ್ ಕಾರ್ಯಕ್ರಮ, ಇವ್ರವ್ರನ್ನ ಅಂದ್ರ ನಾಹಂ ಕಂಚಿದುಪಾಶ್ರಿತ, ನಾನು ಯಾರಪ್ಪನನ್ನು ಆಶ್ರಯಿಸಿಕೊಂಡಿಲ್ಲ. ಇದು ಮಹಾಭಾರತದ ಉಪಸಂಹಾರದಲ್ಲಿ ಬಂದ ವಾಕ್ಯ. ಅದರ ವಿವರಣೆಯನ್ನ ಕೊಡ್ಲಿಕ್ಕಿರುವಂತೆ ಇದೆ ಈ ಉದ್ಗೀತೋಪಾಸನ. ಅಗ್ನಿಯು ವರ್ಣನನ್ನು ಆಶ್ರಯಿಸಿಕೊಂಡಿದ್ದಾನೆ, ವರ್ಣ ಸೂರ್ಯನನ್ನು ಆಶ್ರಯಿಸಿಕೊಂಡಿದ್ದಾನೆ, ಸೂರ್ಯ ದಕ್ಷನನ್ನು ಆಶ್ರಯಿಸಿಕೊಂಡಿದ್ದಾನೆ, ದಕ್ಷ ಇಂದ್ರನನ್ನು ಆಶ್ರಯಿಸಿಕೊಂಡಿದ್ದಾನೆ, ಇಂದ್ರ ರುದ್ರನ ಆಶ್ರಯಿಸಿಕೊಂಡಿದ್ದಾನೆ, ರುದ್ರ ಚತುರ್ಮುಖನನ್ನು ಆಶ್ರಯಿಸಿಕೊಂಡಿದ್ದಾನೆ, ಚತುರ್ಮುಖ ಪರಮಾತ್ಮನ ಆಶ್ರಯಿಸಿಕೊಂಡಿದ್ದಾನೆ ಅಂತ ಹೇಳುವ ಈ ಸಾಮೋಪಾಸನೆಯಲ್ಲಿ ಬಂದದ್ದು ಇದೆ. ಆಯ್ತು, ವಿವರಣೆ ಗೊತ್ತಾಯ್ತು, ಫಲ ಏನು ಅಂತ ಗೊತ್ತಾಗ್ಲಿಲ್ಲಲ್ಲ. ಎರಡು ಫಲ, ಒಂದು ಇಲ್ಲೇ ಹೇಳಿದ ಫಲ, ಇನ್ನೊಂದು ಬೇರೆ ಉಪನಿಷತ್ನಲ್ಲಿ ಹೇಳಿದ ಫಲ. ಏನ್ ತಿಳ್ಕೋಬೇಕು? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳೋ ಮಂತ್ರ ಇದು. ಇದು ನೀವು ಓದ್ತಾ ಇರೋದು ಛಾಂದೋಗ್ಯ 8ನೇ ಇದ್ರಲ್ಲಿ ನೀವಿದ್ದೀರಿ, 1ನೇ ಇದ್ರಲ್ಲಿ ನಾನು ಮಂತ್ರ ಹೇಳ್ತಿರ್ತೀನಿ. ಅರ್ಥ ಏನು ಅಂತ ಕೇಳಿದ್ರೆ, ಎರಡು ರೀತಿಯಿಂದ ತಿಳ್ಕೊಳ್ಬೇಕಂತೆ. ಭಗವಂತನನ್ನ ನಾವೆಲ್ಲ ಆಶ್ರಯಿಸಿಕೊಂಡಿದ್ದೇವೆ ಅನ್ನೋದನ್ನ ಎರಡು ರೀತಿಯಿಂದ. ಒಂದು ತಾರತಮ್ಯಾನುಸಾರವಾಗಿ ಆಶ್ರಯಿಸಿಕೊಂಡದ್ದು, ಎರಡನೇದ್ದು ನಿಸ್ಸಂದೇಹವಾಗಿ ತಿಳಿದುಕೊಳ್ಬೇಕು. ಬರೆದಿಟ್ಕೊಳ್ರಿ. ಏನ್ ಬರೆದಿಟ್ಕೊಳ್ಬೇಕು ಅಂದ್ರೆ, ಎಲ್ಲರೂ ಭಗವಂತನನ್ನು ಆಶ್ರಯಿಸಿದ್ದಾರೆ ಎಂಬ ವಿಷಯವನ್ನು ತಾರತಮ್ಯಾನುಸಾರವಾಗಿ ಹಾಗೂ ನಿಸ್ಸಂದೇಹವಾಗಿ ತಿಳಿಯಬೇಕು. ಫಲವೇನೆಂದರೆ ಭಯವು ಇಲ್ಲದೆ ಇರುವಿಕೆ. ಭಯವು ಇಲ್ಲದೆ ಇರುವಿಕೆ. ನಿರ್ಭೀತರಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿರ್ಭೀತರಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹ್ಯಾಂಗ ಇದ್ರ ಫಲ ಇದು ಹೆಂಗ್ ಬಂತು ಒಂದು ದೃಷ್ಟಾಂತ ಹೇಳೋಣಂತ. ಒಂದು ರಾಜ್ಯ ಇದೆ ಅಂತ ಇಟ್ಕೊಳ್ರಿ. ರಾಜ್ಯ ಇದ್ದಾಗ ಒಬ್ಬ ಸೇನಾಧಿಪತಿ, ಮಾಮೂಲಿ ಒಬ್ಬ ಸೇನಾಧಿಪತಿ ಅಥವಾ ಒಬ್ಬ ಸೈನಿಕ ಬಂದು ಒಬ್ಬನನ್ನ ಅರೆಸ್ಟ್ ಮಾಡ್ತಾನೆ ಅಂತ ಇಟ್ಕೊಳ್ರಿ. ಒಬ್ಬ ಸಾಮಾನ್ಯವಾದ ಪ್ರಜೆಯನ್ನ ಒಬ್ಬ ಸೈನಿಕ ಅವನನ್ನ ಬಂಧಿಸಬೇಕಾಗಿದ್ರೆ ಅವನೇ ನೇರವಾಗಿ ಬಂಧಿಸಿದ್ದಾನ ಅಥವಾ ಮೇಲಿನ ಆರ್ಡರ್ ವೈಸ್ ಬಂಧಿಸಿದ್ದಾನ ಹೇಳಿ ನೋಡಂತೆ. ಮೇಲೆ ಸೇನಾಧಿಪತಿ ಆರ್ಡರ್ ಕೊಟ್ಟಿರ್ಬೇಕು, ಸೇನಾಧಿಪತಿಗೆ ಮಂತ್ರಿ ಆರ್ಡರ್ ಕೊಟ್ಟಿರ್ಬೇಕು, ಮಂತ್ರಿಗೆ ರಾಜ ಆದೇಶ ಮಾಡಿರ್ಬೇಕು. ಹೌದಾ? ಹಾಗಾದರೆ ರಾಜನ ಆದೇಶವಿಲ್ಲದೆ ಈ ವ್ಯಕ್ತಿ ನನ್ನನ್ನ ಮುಟ್ಟಲಾರ. ಸರಿ ಆಯ್ತಾ? ಇನ್ನೊಂದ್ಸಲ ತಿಳ್ಕೊಳ್ಳೋಣ, ಉಲ್ಟಾ ಹೋಗೋಣ. ಯಾರೋ ಒಬ್ಬ ಬಂದು ನನ್ನ ಮನೆಗೆ ಬಂದು ಹಾರ ಹಾಕಿದ, ಸನ್ಮಾನ ಮಾಡಿ ಕೈಯಲ್ಲಿ ತಟ್ಟೆ ತುಂಬ ದುಡ್ಡಿತ್ತು, ಕೊಟ್ಟ, ತಗೊಳ್ರಿ ಅಂದ. ನನಗೆ ಏನಾಯ್ತು ಅಂತ ಕೇಳಿದ. ನಮ್ಮ ಸೇನಾಧಿಪತಿಗಳು ಹೇಳಿದ್ದಾರೆ, ಕೊಟ್ಟಿದ್ದೇವೆ. ಸೇನಾಧಿಪತಿಗಳು ಯಾರು ಹೇಳಿದ್ರು? ಮಂತ್ರಿಗಳು ಹೇಳಿದ್ದಾರೆ. ಮಂತ್ರಿಗೆ ಯಾರು ಹೇಳಿದ್ರು? ರಾಜ ಹೇಳಿದ್ರು. ಹಾಗಾದರೆ ಸೈನಿಕನ ಕೈಯಿಂದ ನನಗೆ ಮಾನವೋ ನನಗೆ ಅಪಮಾನವೋ ಆಗಬೇಕಾಗಿದ್ದರೆ ಇದು ಯಾರಿಂದ ಆಗಿದ್ದು ಅಂತ ಅರ್ಥ ಆಗ್ತದೆ, ರಾಜನಿಂದ ಆದದ್ದು ಅಂತ ತಿಳಿದು ಬರ್ತದೆ. ಹೌದಲ್ಲ? ಹಾಗಾದರೆ ಎದುರಿನಲ್ಲಿ ನೀವು ಕುಳಿತಿದ್ದೀರಿ, ನೀವು ಒಂದು ಮಾತು ನನಗೆ ಅಂತೀರಿ ಅಂದ್ರೆ ಅದು ನೀವು ಅನ್ಲಿಕ್ಕೆ ಸಾಧ್ಯವ ಸ್ವತಂತ್ರವಾಗಿ? ಅಲ್ಲವೇ ಅಲ್ಲ. ಯಾಕೆ ಅಂದ್ರೆ ನೀವು ಕೂಡ ಹಿಂದೆ ಇನ್ಯಾರೋ ಪ್ರೇರಣೆ ಮಾಡಿರಬೇಕು, ಅದರ ಹಿಂದೆ ಇನ್ಯಾರೋ ಪ್ರೇರಣೆ ಮಾಡಿರಬೇಕು, ಅದರಿಂದ ಮೂಲತಃ ಪರಮಾತ್ಮ ಪ್ರೇರಣೆ ಮಾಡಿರಬೇಕು. ಹಾಗಾದ್ರೆ ಎದುರಿಗಿದ್ದ ವ್ಯಕ್ತಿ ಏನ್ ಮಾಡ್ತಾನೆ? ಅದು ಪರಮಾತ್ಮನೇ ಮಾಡಿದ್ದು.
ಮತ್ತೆ ಅವನೇ ಮಾಡ್ತಿರುವಾಗ ನಂದೇನದ ಕೆಲಸ ಮತ್ತೆ ಇದಕ್ಕೆ ಯಾಕೆ ನಾ ಭಯ ಪಟ್ಕೋಬೇಕು, ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ಬರ್ತದೆ ಅಂತ ಈಶಾವಾಸ್ಯೋಪನಿಷತ್ತಲ್ಲಿ ತಿಳಿಸ್ತಾರೆ. ವಿಷಯ ಅರ್ಥ ಆಗಿದ್ರೆ ಪರಮ ಸಂತೋಷ, ಆಗದೇ ಇದ್ರೆ ಅನ್ನುವ ಚಾನ್ಸೇ ಕೊಡೋದಿಲ್ಲ. ಯಾಕೆಂದ್ರೆ ಆಗುವಷ್ಟೇ ಹೇಳಿದ್ದೀನಿ, ಇನ್ನೂ ಬೇಕಾದ್ರೆ ಅತಿಯಾಗುವಷ್ಟು ಹೇಳಿದ್ದೀನಿ. ಮುಂದೆ ಈಗ ಎರಡು ವಿಷಯವನ್ನು ನೋಡಿದ್ದೇವೆ. ಒಂದು, ಆಕಾಶ ಎಂಬುವಂತಹ ಶಬ್ದಕ್ಕೆ ಏನು ಅರ್ಥ ಮಾಡಿದ್ದೇವೆ ಅಂತ. ಎರಡನೇದಾಗಿ ಚತುರ್ಮುಖನಿಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ತಿಳಿಯುವುದರಿಂದ ಲಾಭವೇನು ಅಂತ ಔಟ್ ಆಫ್ ಸಿಲೆಬಸ್ ಹೋಗಿ ಬಂದಿದ್ದೇವೆ. ಈಗ ಸಿಲೆಬಸ್ಸಿನ ಪ್ರಕಾರ ಓದ್ತಾ ಹೋಗೋಣವಂತೆ. ವಾಕ್ಯ ನೋಡ್ರಿ. ಅಸ್ಯ ಲೋಕಸ್ಯ ಕಾಗತಿ ಇತಿ ಆಕಾಶ ಇತಿ ಹೋವಾಚ. ಹೌದು, ಈ ಬ್ರಹ್ಮದೇವರಿಗೆ ಆಶ್ರಯ ಯಾರು? ಯಾರನ್ನ ಕುರಿತು ನಾವು ಉದ್ಗೀತ ಸಾಮವನ್ನ ಹೇಳಿ ಹೃದಯ ತುಂಬಿ ಮನಸ್ಸು ತುಂಬಿ ಗಾಯನ ಮಾಡಿ ಅದರ ಫಲವಾಗಿ ಆನಂದವನ್ನು ಅನುಭವಿಸಿ ಕಣ್ಣಲ್ಲಿ ಆನಂದದ ಧಾರೆಗಳನ್ನು ಸುರಿಸಬೇಕಲ್ಲ, ಆ ವ್ಯಕ್ತಿ ಯಾರು? ಯಾಕಂದ್ರೆ ನೀವಂತರೂ ಚತುರ್ಮುಖನಿಗೆ ನಿಲ್ಲಿಸಿಬಿಟ್ರಿ. ಚತುರ್ಮುಖನಿಗೆ ಆಶ್ರಯ ಕೊಟ್ಟವನು ಯಾರು ಅಂತ ತಿಳಿದುಕೊಂಡು ಕೇಳಿದ್ರಿ, ಹೇಳ್ರಿ ಅಂತ ಕೇಳಿದಾಗ ಆಕಾಶ ಇತಿ ಹೋವಾಚ. ಸಾಮಗಾನವನ್ನ ಮಾಡಬೇಕಲ್ಲ, ಉದ್ಗೀತ ಸಾಮಗಾನವನ್ನ ಮಾಡಬೇಕಲ್ಲ, ಆಕಾಶವನ್ನು ಕುರಿತು ಮಾಡ್ರಿ. ಯಾರು ಆಕಾಶ? ಭೂತಾಕಾಶವೋ? ಪ್ರಸಿದ್ಧಿ ಇರೋದಾಗಿದೆ ಅಲ್ಲ. ಸರ್ವಾಣಿ ಘವ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಮುಂದಿನ ವಾಕ್ಯ ಓದಲಿಕತ್ತೀನಿ. ಆಕಾಶಂ ಪ್ರತ್ಯಸ್ಥಂ ಯಂತಿ. ಎರಡ ಅಂಶ. ಸರ್ವಾಣಿ ಇಮಾನಿ ಭೂತಾನಿ, ವಾ ಬಿಟ್ಬಿಡ್ರಿ. ಸರ್ವಾಣಿ ಭೂತಾನಿ, ಈ ಎಲ್ಲ ಭೂತಗಳು ಆಕಾಶಾದೇವ ಸಮುತ್ಪದ್ಯಂತೆ, ಆಕಾಶದಿಂದಲೇ ಹುಟ್ಟುತ್ತವೆ. ಈ ಧರ್ಮ ಜಡ ಆಕಾಶಕ್ಕೆ ಹೇಳಿ ಬರೋದಿಲ್ಲ. ಈ ಧರ್ಮ ಜಡ ಆಕಾಶಕ್ಕಿಲ್ಲ. ಯಾಕಂದ್ರೆ ಆಕಾಶದಿಂದ ಯಾವ ವಸ್ತು ಹುಟ್ಟಿದ್ದಿಲ್ಲ. ಹಾಗಾದ್ರೆ ನನ್ನ ಮನೆಯ ಖಾಲಿ ಪ್ರದೇಶದಿಂದ ಪೊಳ್ಳಿನಿಂದ ನಿತ್ಯ 100 ವಸ್ತುಗಳು ಹುಟ್ಟಬೇಕಾಗಿತ್ತು. ಕೋಲಿ ಬಾಗಿಲ ಹಾಕೊಂಡು ಹೋಗಿದ್ದೆ, ಬರೋದ್ರೊಳಗೆ 50 ಮಕ್ಕಳಾಗಿದ್ದು ನೋಡಪ್ಪ. ಮನುಷ್ಯರ ಮಕ್ಕಳಾಗಿದ್ರೆ ಚಲೋ, ಬರೋದ್ರೊಳಗೆ 4-8 ಹಾವಿನ ಮರಿ, 4-8 ಕುದುರೆ ಮರಿ, 4-8 ಕತ್ತಿ ಮರಿ ಆಗಿದ್ರೆ ಏನ್ ಸಾಕ್ತಿವಿ ಎಲ್ಲರ. ಆಮೇಲೆ ಖಾಲಿ ಪ್ರದೇಶದಿಂದ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾಶ ಅನ್ನೋ ಶಬ್ದಕ್ಕೆ ಒಬ್ಬ ಚೇತನ ಆಗಬೇಕು, ಅವ ಪರಮಾತ್ಮನೇ ಆಗ್ಬೇಕು. ಯಾಕಂದ್ರೆ ಒಂದೆರಡು ಹುಟ್ಟಿಸೋದಲ್ಲ, ಸರ್ವಾಣಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ, ಎಲ್ಲಾ ಹುಟ್ಟೋದ್ರಿಂದ. ಆಕಾಶಂ ಪ್ರತಿ ಅಸ್ತಂಯಂತಿ, ಪ್ರಳಯ ಕಾಲದಲ್ಲಿ ಮೋಕ್ಷ ಕಾಲದಲ್ಲಿ ಅವನನ್ನು ಕುರಿತೇ ಹೋಗ್ತದೆ. ಆಕಾಶೋ ಹ ಏವೇಭ್ಯ ಹ ವೈ ಏಭ್ಯ ಜಾಯಾನ್. ಈ ಆಕಾಶ ಹಿಂದೆ ಹೇಳಲಾದ ರುದ್ರನಿಗಿಂತಲೂ ಬ್ರಹ್ಮನಿಗಿಂತಲೂ ಜಾಯಾನ್ ಉತ್ತಮನಾಗಿದ್ದಾನೆ. ಆಕಾಶ ಪರಾಯಣಂ ಶ್ರೇಷ್ಠ ಆಶ್ರಯನಾಗಿದ್ದಾನೆ. ಸಯೇಷ ಪರೋವರಿಯಾನ್ ಸರ್ವೋತ್ತಮೋತ್ತಮನಾಗಿದ್ದಾನೆ. ಉದ್ಗೀತ ಎಲ್ಲರಿಂದಲೂ ಗಾಯನ ಮಾಡಲ್ಪಡ್ತಾನೆ. ಸಯೇಷೋ ಅನಂತಃ, ಇವನೇನಾಗಿದ್ದಾನೆ? ಅನಂತನಾಗಿದ್ದಾನೆ. ದೇಶಕಾಲ ಗುಣಗಳಿಂದ ಅನಂತನಾಗಿದ್ದಾನೆ. ಹಾಗಾದರೆ ಸರ್ವಭೂತ ಉತ್ಪಾದಕತ್ವ, ಸರ್ವ ಸಂಹಾರಕತ್ವ, ಸರ್ವ ಮೋಕ್ಷಪ್ರದತ್ವ, ಆಮೇಲೆ ಸರ್ವೋತ್ತಮೋತ್ತಮತ್ವ, ಅನಂತತ್ವಗಳೆಂಬ ಲಿಂಗಗಳೇನಿವೆಯಲ್ಲ, ಇವು ಜಡ ಆಕಾಶಕ್ಕೆ ಬರುವುದಿಲ್ಲ. ಸೊ ಆಕಾಶ ಸ್ಥಲಿಂಗ. ಆಕಾಶದಿಂದ ಯಾರು ಕರೆಸಿಕೊಳ್ತಾನ? ನಾರಾಯಣನೇ ಕರೆಸಿಕೊಳ್ತಾನ. ಇಲ್ಲಿ ಹ ವಾ ಹೈವ ಹ ಏವ ಅಂತ 2 ಶಬ್ದ ಬಂದಿವೆ. ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ವ್ಯಾಖ್ಯಾನ ಮಾಡ್ತಾರೆ. ಹ ವಾ ಅಂದ್ರೆ ಏನು? ಉಪನಿಷತ್ತಿನಲ್ಲಿ ಒಂದ್ ಕಡೆಗೆ ಹ, ಒಂದ್ ಕಡೆಗೆ ವಾ, ಹವಾ ಅಂತ ಕೂಡಿಸಿದ್ದಿರಲ್ಲ. ಅಂದ್ರೆ ಕನ್ನಡ ಹವಾ ಅಲ್ಲದು. ಕನ್ನಡ ಹವಾ ಅಂದ್ರೆ ಹವಾ ಅಂತ ಅನ್ನೋದು ಕನ್ನಡ ಶಬ್ದ ಅಲ್ಲ, ಮತ್ತ ಗಾಳಿ ಅಂತ ಅರ್ಥ. ಹಿಂದಿ ಅಥವಾ ಮರಾಠಿ ಶಬ್ದ ಹವಾ. ಚಲ್ ಹವಾ ಇದೆ ಅಂತಿರ್ತಾರೆ. ಬಾ ಸ್ವಲ್ಪ ಸರಿ, ಸ್ವಲ್ಪ ಹವಾ ಬರ್ಲಿ ಅಂತ ತಿಳ್ಕೊಂಡು ಅಂತಿರ್ತಾರೆ. ಅಂದಮೇಲೆ ಗಾಳಿ ಅಂತ ಅರ್ಥ ಅಲ್ಲದಕ್ಕೆ. ಇದು ಹವಾ ಅಂದ್ರೆ ವೈದಿಕ ಪ್ರಸಿದ್ಧಿ ಅಂತ ಅರ್ಥ. ವೇದದಲ್ಲಿ ಇಷ್ಟು ಪ್ರಸಿದ್ಧದ ಅಂದ್ರೆ ಇದು ವಿಷಯ, ಇದರೊಳಗ ಮತ್ತ ಜಿಜ್ಞಾಸೆಗೆ ಅವಕಾಶವೇ ಇಲ್ಲ. ಹೌದು, ಆಕಾಶ ಅಂದ್ರೆ ದೇವರೇನೋ ಅಂತ ಹಿಂಗೆ ಕೇಳಲಿಕ್ಕೆ ಅವಕಾಶನೇ ಇಲ್ಲ. ಅಷ್ಟು ಸುಪ್ರಸಿದ್ಧವಾದ ವಿಷಯ ಅಂತ ತಿಳಿಸ್ತಾ ಇದ್ದ. ಸರಿ, ಬರ್ರಿ ಮುಂದೆ ಹೋಗೋಣಂತ. ಅಸ್ಯ ಲೋಕಸ್ಯ ಕಾಗತಿ, ಈ ಚತುರ್ಮುಖನಿಗೆ ಯಾರು ಆಶ್ರಯಪ್ಪ? ಆಕಾಶ ಇತಿ ಹೋವಾಚ, ಆಕಾಶನೇ. ಆಮೇಲೆ ಸರ್ವಾಣಿ ಘವ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ, ಎಲ್ಲ ಭೂತಗಳು ಈ ಆಕಾಶದಿಂದ ಹುಟ್ಟಿಕೊಂಡು ಬರ್ತದೆ. ಆಕಾಶಂ ಪ್ರತಿ ಅಸ್ತಂಯಂತಿ, ಆಕಾಶದಲ್ಲೇ ಪ್ರಳಯ ಕಾಲದಲ್ಲೇ ಹೊಂತವೆ. ಆಕಾಶೋ ಹ ಏವ ಏಭ್ಯ ಜಾಯಾನ್, ಆಕಾಶನು ಈ ಇವರಿಬ್ಬರಿಗಿಂತಲೂ ಹಿಂದೆ ಹೇಳಲಾದ ಸ್ವರ್ಗಾಭಿಮಾನಿ ಹಾಗೂ ಪೃಥ್ವಿ ಅಭಿಮಾನಿಯಾದ ಬ್ರಹ್ಮ ರುದ್ರರಿಗಿಂತಲೂ ಉತ್ತಮರಾಗಿದ್ದಾರೆ. ಆಕಾಶ ಪರಾಯಣಂ,
ಆಕಾಶನು ಶ್ರೇಷ್ಠ ಆಶ್ರಯನಾಗಿದ್ದಾನೆ. ಸಯೇಷ ಪರೋವರಿಯಾನ್. ಪರೋವರಿಯಾನ್ ಅಂದ್ರ ಉತ್ತಮಳಾದ ಭಾರತೀಗಿಂತಲೂ ಉತ್ತಮನಾದ ವಾಯುದೇವರಿಗಿಂತಲೂ ಉತ್ತಮನಾದ ಮಹಾಲಕ್ಷ್ಮಿಗಿಂತಲೂ ಉತ್ತಮನಾಗಿದ್ದಾನಾದ್ದರಿಂದ ಪರೋವರಿಯಾನ್ ಅಂತ ಕರೀತಾರವನ್ನ. ಬರ್ತದ ಮುಂದೆ. ಉದ್ಗೀತ ಉಚ್ಚತ್ವೇನ ಗೀತ ಸಯೇಷೋ ಅನಂತ. ಅವ ಏನಾಗಿದ್ದಾನೆ? ಅನಂತನಾಗಿದ್ದಾನೆ. ಅನಂತ ಅಂದ್ರೆ ದೇಶಕಾಲ ಗುಣಗಳಿಂದ ಅಂತರಹಿತನಾಗಿದ್ದಾನೆ. ವಿಷಯ ಮುಗೀತು. ಯಾರನ್ನ ಕುರಿತು ನೀವು ಸಾಮಗಾಯನವನ್ನ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮನನ್ನ ಕುರಿತು ಮಾಡಬೇಕು. ಅವನೇ ಸರ್ವೋತ್ತಮ. ಸಾಮಗಾನಕ್ಕೆ ಸಬ್ಜೆಕ್ಟ್ ಸಿಕ್ತಿವಾಗ, ವಿಷಯ ಸಿಕ್ತು. ಈಗ ಇಷ್ಟು ಹೇಳಿದ ಮೇಲೆ ಇದರ ಮುಂದೆ ಫಲವನ್ನ ಹೇಳ್ತಾರೆ. ಹೀಗೆ ನಾವೆಲ್ಲ ತಿಳ್ಕೊಂಡು ಉಪಾಸನೆ ಮಾಡಿದ್ವಿ. ಏನಂತ? ತಾರತಮ್ಯಾನುಸಾರವಾಗಿ ನಿಸ್ಸಂದೇಹವಾಗಿ ಕೆಳಗಿನವರು ಮೇಲಿನವರನ್ನು, ಮೇಲಿನವರು ಕೆಳಗಿನವರನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ತಿಳಿದ ಮೇಲೆ, ತಿಳಿದು ಉಪಾಸನೆ ಮಾಡಿದ ಮೇಲೆ ಉಪಾಸನೆಗೆ ತಕ್ಕಂತೆ ಫಲವನ್ನ ಹೊಂದಿದರೆ ಏನಾಗತ್ತೆ? ಏನ್ ಫಲ ಬರುತ್ತೆ ಅಂದ್ರೆ ಪರೋವರಿಯೋಹ ಅಸ್ಯ ಭವತಿ. ಮೊದಲನೆಯದ್ದು, ಆ ಸರ್ವೋತ್ತಮನಾದ ಭಗವಂತ ಇವನಿಗೆ ರಕ್ಷಕನಾಗ್ತಾನೆ. ಪರೋವರೀಯ ಹ ಅಸ್ಯ ಭವತಿ. ಅಸ್ಯ ಭವತಿ ಅಂದ್ರೆ ಇವನಿಗೆ ರಕ್ಷಕನಾಗುತ್ತಾನೆ. ಬರೆದುಕೊಳ್ಳಿರಿ. ನಾವ್ ಹಿಂಗ್ ಉಪಾಸನ ಮಾಡಿದ್ವಿ, ದೇವ್ರ ನಮ್ಮವ ಆಗ್ತಾನ. ದೇವ್ರ ನಮ್ಮವ ಆಗ್ತಾನ ಅಂದ್ರೆ ಏನದು? ನಮ್ಮವ ಆಗ್ತಾನ ಅಂದ್ರೆ ಏನು? ಇವ ನಮ್ಮವ, ಇವ ನಮ್ಮವ ಅಂತಂದು ಹಾಡು ಹೇಳ್ರಿ ದಾಸರೊಂದು. ಏನ್ ಹಂಗಂದ್ರೆ ಇವ ನಮ್ಮವ ನಮ್ಮವ ಅಂದ್ರೆ ಇವ ನಮಗೆ ರಕ್ಷಕನಾಗುತ್ತಾನೆ. ಹೇಳಿದ ನಾನು ಆಗಲೇ, ಏನು? ಭಯ ಹೋಗ್ತದೆ, ಭಯ ಇರೋದಿಲ್ಲ. ಪರೋವರಿಯೋ ಹಾಸ್ಯ ಭವತಿ ಅಂತಂದ್ರೆ ಪರೋವರಿಯ ಸರ್ವೋತ್ತಮನಾದ ಭಗವಂತ ಇವನಿಗೆ ರಕ್ಷಕನಾಗುತ್ತಾನೆ. ಇದು ವಾಕ್ಯ ಸಣ್ಣದದ, ವಿವರಣೆ ಸ್ವಲ್ಪ ದೊಡ್ಡದದ. ವಾಕ್ಯ ಸಣ್ಣದದ, ವಿವರಣೆ ಸ್ವಲ್ಪ ದೊಡ್ಡದದ. ಅದು ಯಾಕೆ ಇವ ರಕ್ಷಕನಾಗಬೇಕಾಯಿತು ಅಂದ್ರೆ ತಿಳಿದುಕೊಂಡಲ್ಲ. ಏನ್ ತಿಳ್ಕೊಂಡ? ದೊಡ್ಡ ವಿಷಯವನ್ನ ತಿಳ್ಕೊಂಡ. ಏನ್ ದೊಡ್ಡ ವಿಷಯವಾಗಿ? ಕೆಳಗಿನವರು ಯಾರು, ಅವರಿಗೆ ಮೇಲಿನವರು ಯಾರು, ಅವರಿಗೆ ಮೇಲಿನವರು ಯಾರು ಅನ್ನೋ ತಾರತಮ್ಯಾನುಸಾರವಾಗಿ ರಕ್ಷಕತ್ವವನ್ನು ತಿಳಿದುಕೊಂಡದ್ದಲ್ಲದೆ ನಿಸ್ಸಂದೇಹವಾಗಿ ತಿಳಿದುಕೊಂಡು ಉಪಾಸನೆಯನ್ನೂ ಮಾಡಿದ್ದಕ್ಕಾಗಿ ನಮಗೆ ರಕ್ಷಕನು ಯಾರಾದ ಅಂದ್ರೆ ಪರಮಾತ್ಮನಾದ. ನಾವು ನಮ್ಮ ಮನೆಯನ್ನ ಕಾಯಲಿಕ್ಕೆ ಸಂಬಳಕ್ಕೆ ಒಬ್ಬರನ್ನ ಇಟ್ಕೊಂಡಿರ್ತೀವಿ. ಯಾರನ್ನ ಇಟ್ಕೊಂಡಿರ್ತೀವಿ? ಸಂಬಳ ಕೊಟ್ರೆ ರಕ್ಷಣೆ ಮಾಡುವಂಥವ್ರನ್ನ ಇಟ್ಕೊಂಡಿರ್ತೀವಿ. ರಕ್ಷಣಾ ಮಾಡ್ತಾನ ಅಂತ ತಿಳಿದಿಟ್ಕೊಂಡಿರ್ತೀವಿ. ಅವ ಕಾಯ್ಕೋತ್ ಕೂತಾಗ ಮಲ್ಕೊಳ್ಳೂಬಹುದು, ಹೇಳಿಕ್ ಬರೋದಿಲ್ಲ. ಕಾಯ್ಲಿಕ್ಕೆ ಕೂತಾಗ ಮಲ್ಕೊಳ್ಳಿಕ್ಕೂಬಹುದು, ಹೇಳಿಕ್ ಬರೋದಿಲ್ಲ. ಒಬ್ಬನು ರಕ್ಷಣೆ ನಿಲ್ಸಿದ್ನಂತೆ ಮನೆ ಮುಂದೆ ಒಬ್ಬನ್ನ. ಬೆಳಗಾಗಿ ಎದ್ದ ಆ ಯಜಮಾನ, ಕಾಯ್ಲಿಕ್ಕೆ ನಿಂತಿದ್ನಲ್ಲ, ಅವ ಬಂದ. ಸ್ವಾಮಿ, ನೀವ್ ಎಲ್ಲೂ ಇವತ್ತು ಹೊರಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ನಿಮಗ ಅನಾಹುತ ಆಗ್ತದ, ಇವತ್ತು ಆಕ್ಸಿಡೆಂಟ್ ಆಗೋದದ ಅಂತ ಹೇಳಿದ. ಅವಂದ ಭಾರಿ ಸಂತೋಷ ಆತ ಅವಂಗ. ಯಾಕಪ್ಪ, ಹೆಂಗ್ ಗೊತ್ತಾತ್ ನಿನಗ? ನಾ ನಿನ್ ರಾತ್ರಿ ಮಲ್ಕೊಂಡಾಗ ಕನಸ್ನ್ಯಾಗ ನೀವು ಹೊರಟಿದ್ರಿ, ನಿಮ್ ಆಕ್ಸಿಡೆಂಟ್ ಆದದ್ ನನಗೆ ಕನಸು ಬಿದ್ದದ, ದಯಮಾಡಿ ನೀವು ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಿದ. ಸಂತೋಷ ಆಗಿ ಅವನಿಗೆ ಇಷ್ಟು ರೊಕ್ಕ ಕೊಟ್ಟು ಇವತ್ತಿಂದ ಕೆಲ್ಸಕ್ಕೆ ಬರ್ಬೇಡ ಹೋಗ ಅಂತ ಹೇಳಿ ಕಳಿಸ್ಬಿಟ್ನಂತ. ಅವ್ನ್ ಗಾಬರಿ ಆತು. ಅಲ್ರಿ, ನಿಮಗ್ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ನಾ ಹೇಳಿದ್ರ ನನಗೆ ಕೆಲ್ಸಕ್ಕೆ ಬರ್ಬೇಡ್ರಿ ಅಂತ ಹೇಳ್ತಿರ್ಲ ಅಂತ ಕೇಳಿದ್ರೆ ಅದಕ್ಕೆ ಅವ ಹೇಳಿದ, ನಿನಗೆ ರಾತ್ರಿ ಕನಸು ಕಾಣ್ಲಿಕ್ಕೆ ನಾ ಸಂಬಳ ಕೊಟ್ಟಿಟ್ಟಿಲ್ಲ, ಎಚ್ಚರಿರ್ಲಿಕ್ಕೆ ಕೊಟ್ಟಿನಿ. ನೀ ಎಚ್ಚರಿರೋ ಬದ್ಲಿ ಕನಸು ಕಾಣ್ತಿ ಅಂದ್ರೆ ನೀನ್ ಕೆಲ್ಸಕ್ಕೆ ಉಪಯೋಗ ಇಲ್ಲ, ಹೋಗಿ ಗೆಟ್ ಔಟ್ ಅಂತ ಹೇಳಿ. ಭಾರಿ ಇಂಟ್ರೆಸ್ಟಿಂಗ್. ನಾವು ಸಂಬಳಕ್ಕೆ ಇಟ್ಟ ರಕ್ಷಕರು ಮಲಗಿದರೆ ಪರಿಸ್ಥಿತಿ ಏನ್ ನಮ್ಮ? ಎಂದೂ ಮಲಗದೇ ಇರುವ, ಎಂಥವರಿಂದಲೂ ಪ್ರತಿಘಾತವನ್ನ ತಡೆಯಬಲ್ಲ ಸರ್ವೋತ್ತಮನಾದ ವಸ್ತು ನಮಗೆ ರಕ್ಷಕನಾಗ್ತಾನೆ ಅಂತ ಹೇಳಿ ಉಪನಿಷತ್ತು ಹೇಳಬೇಕಾಗಿದ್ರೆ ಆ ಜ್ಞಾನದ ವ್ಯಾಲ್ಯೂ ಎಷ್ಟದ ಅರ್ಥ ಮಾಡಿಕೊಟ್ರಿ. ಜ್ಞಾನ ಎಷ್ಟು ಅತ್ಯಮೂಲ್ಯವಾದದ್ದು. ನಿಸ್ಸಂದೇಹವಾಗಿ ತಿಳಿರಿ, ತಾರತಮ್ಯಾನುಸಾರವಾಗಿ ತಿಳಿರಿ. ನಿಮಗೆ ಏನ್ ಫಲ ಆಗ್ತದೆ ಅಂದ್ರೆ ಅವನೇ ಬಂದು ರಕ್ಷಕನಾಗಿ ನಿಂತ್ಕೊಳ್ತಾನೆ. ಇದೆಲ್ಲ ಇನ್ನು ಲೋಕದಲ್ಲಿ ಬೇರೆ ಕಡೆ ಎಲ್ಲೂ ಸಿಗುವುದಲ್ಲ. ಅಷ್ಟು ಉತ್ತಮ ತತ್ವಜ್ಞಾನ, ಅಷ್ಟು ಉತ್ತಮ ತತ್ವಜ್ಞಾನ. ಒಂದು ಭರವಸೆ ಬರ್ತದೆ ಜೀವನದಲ್ಲಿ ಬದುಕಲಿಕ್ಕೆ. ಏನ್ ಬೇಕಾದ್ ಮಾಡೋಣಪ್ಪ, ದೇವರೊಬ್ಬ ರಕ್ಷಕನಿದ್ದಾನೆ ನಮಗೆ. ನಾವು ನಿರ್ವಂಚನೆಯಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗದೆ, ಮೋಸ ಮಾಡದೆ ಇದ್ರೆ ನಮಗೆ ಎಂದೆಂದೂ ಕೆಟ್ಟದ್ದು ಆಗೋದಿಲ್ಲ. ಯಾಕೆ ಅಂದ್ರೆ ನಮ್ಮನ್ನು ರಕ್ಷಿಸುವ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ, ಸರ್ವೋತ್ತಮ ವ್ಯಕ್ತಿ ಅದ. ವಾಯುದೇವರಲ್ಲ,
ಲಕ್ಷ್ಮೀದೇವಿ ಅಲ್ಲ, ಅವ್ರನ್ನ ಎಲ್ಲರನ್ನೂ ಕೂಡ ಹಿಂಗ್ ಅನ್ನೋದ್ರೊಳಗ ಹಂಗ್ ಹಾಕಿ ಮುಗಿಸುವಂತಹ ವ್ಯಕ್ತಿ ನಮಗೆ ರಕ್ಷಕನಾಗಿದ್ದಾನೆ ಅನ್ನುವಂತಹ ಮಾತು ಹೇಳಬೇಕಾದ್ರೆ ಈ ಉದ್ಗೀತೋಪಾಸನ ಎಷ್ಟು ಶ್ರೇಷ್ಠವಾದದ್ದು. ಪರೋವರೀಯೋ ಹಾಸ್ಯ ಭವತಿ ಪರೋವರೀಯ ಸೋಹ ಲೋಕಾಂಜಯತಿ ಯಹ ಪರೋವರೀಯ ಸಹ ಲೋಕಾಂಜಯತಿ. ಇದು ಇಹಲೋಕದಲ್ಲಿ ನಿರ್ಭೀತನಾಗಿ ಬಾಳತಾನೆ ಅಂತಷ್ಟೇ ಅಲ್ಲ, ಅವನು ಇಲ್ಲಿನ ತನ್ನ ಪ್ರಾರಬ್ಧವನ್ನ ತೀರಿಸಿಕೊಂಡು ಹೋದ ಮೇಲೆ ಆ ಭಗವಂತನ ಲೋಕಗಳಲ್ಲಿ ಅವನಿಗೆ ವಾಸ ಉಂಟಂತೆ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಭಗವಂತ ಅವನಿಗೆ ವಾಸಕ್ಕೆ ಅವಕಾಶ ಕೊಡ್ತಾನೆ. ಮುಂದೆ ಯಹ ಏತದೇವಂ ವಿದ್ವಾನ್, ಯಾರು ಈ ರೀತಿಯಾಗಿ ತಿಳಿತಾನೋ ಏನಂತ, ಪರೋವರಿಯಾಂಸಂ ಉದ್ಗೀತಂ ಉಪಾಸ್ತೆ, ಸರ್ವೋತ್ತಮನಾಗಿದ್ದಾನೆ ಎಂದು ಉದ್ಗೀತನನ್ನು ಉಪಾಸನೆ ಮಾಡ್ತಾನೋ ಅವನಿಗೆ ಈ ಮೇಲಿನ ಫಲಗಳಾಗ್ತದೆ. ಇದಕ್ಕೆ ವಿಶ್ವಾಸ ಬರಲಿ ಅನ್ನೋದಕ್ಕೊಂದು ಕಥೆ. ಮತ್ತೆ ಇದಕ್ಕೆ ವಿಶ್ವಾಸ ಬರಲಿ ಎಂಬುದಕ್ಕೊಂದು ಕಥೆ. ಏನ್ ಕಥೆ ಅಂದ್ರೆ ಕಥೆಯಲ್ಲಿದು ಇದು ಸಂಪ್ರದಾಯದಲ್ಲಿ ಬಂದದ. ಗುರು ಶಿಷ್ಯರಿಗೆ ಪ್ರತಿಯೊಬ್ಬರಿಗೂ ಪಾಠ ಹೇಳಿದಾಗ ಹಿಂಗ್ ಹೇಳ್ಕೋತ ಹೋಗ್ಯಾರಂತ. ಹಿಂಗ್ ಹೇಳಿದ್ರೆ ನಮಗೆ ಎಷ್ಟು ಆನಂದ ಆಗ್ತಾ ಹೇಳೋಣಂತ. ಇದು ಬರೇ ಉದ್ದಕ್ಕೆ ಹರಟೆ ಅಲ್ಲಪ್ಪ, ಇದು ನಮ್ ಹಿರಿಯರ ಸತ್ಯಕ್ಕೆ ಇದನ್ನ ನಂಬಿಕೊಂಡು ಬಾಳಿದ್ರು, ಅವ್ರು ನಂಬಿ ಬಾಳಿದ್ರು ಅಂತ ತಿಳ್ಕೊಂಡ ಇವತ್ತು ನಮಗ ಸ್ಮರಣೀಯರಾಗ್ಯಾರ. ಎಂಥ ವಿಶ್ವಾಸ ಬರ್ತದೆ, ಎಷ್ಟು ವಿಶ್ವಾಸ ಬರ್ತದೆ. ನಮ್ ಹಿರಿಯರು ಇದ್ದದ್ದನ್ನು ನಾವು ನೋಡಿರ್ತೇವೆ, ಕಣ್ಣಾರ ನೋಡಿರ್ತೇವೆ. ಹಣ ಇರ್ಲಿಕ್ಕಿಲ್ಲ, ಬಹಳ ರಾಜಾದಿರಾಜರಾಗಿ ಮೆರಲಿಕ್ಕಿಲ್ಲ, ಆದ್ರೆ ಸಂತೋಷದಿಂದ ಜೀವನ ಮಾಡಿದ್ರು ಅವರೆಲ್ಲ. ಯಾಕೆ ಸಂತೋಷದಿಂದ ಜೀವನ ಮಾಡಿದ್ರು? ನಂಬಿದ್ರು ಅವರು. ಏನ್ ನಂಬಿದ್ರು? ಭಗವಂತನ ನಂಬಿದ್ರು ಅವರು. ಆ ದೇವರ ನಂಬಿದ್ದಕ್ಕೆ ಎಂತಹ ಕಷ್ಟಗಳನ್ನು ಕೂಡ ಚಿಮ್ಮಿ ಹೋಗ್ಬಿಟ್ಟಿದ್ರು ಅವರು. ಚಿಣಿದಾಂಡು ತಗೊಂಡು ಚಿಣಿದಂಗೆ ತಣ್ಣಂತ ತೊಡೆದು ಹೋಗ್ಬಿಟ್ಟಿದ್ರು. ಯಾಕ ನಂಬಿಕೆ ಬಂದಿತ್ತು, ಯಾಕೆ ಹಂಗ ಜೀವನ ಮಾಡಿದ್ರು ಅಂದ್ರೆ ಪರೋವರಿಯ ಸುಹಾಸ್ಯ ಭವತಿ, ಅವ ರಕ್ಷಕನಾಗಿದ್ದ. ಎಂದರ ನೋಡ್ರಿ, ವಿಚಾರ ಮಾಡ್ರಿ, ಮನ್ಯಾಗ ದುಡ್ಡು ಇರ್ತಿತ್ತೆ ನೋಡ್ರಿ, 4 8 ಮಕ್ಕಳು, ಎಲ್ಲಾರನು ದಡ ಸೇರಿಸಿದ್ರಿ, ಒಟ್ಟರು ದಡ ಸೇರಿಸಿದ್ರು. ಹೆಣ್ಮಕ್ಳು ಲಗ್ನ ಮಾಡಿ ಕಳಿಸಿದ್ರು, ಗಂಡಸ್ ಮಕ್ಕಳು ಉದ್ಯೋಗ ಹಚ್ಚಿದ್ರು, ಎಲ್ಲಾ ಮಾಡಿದ್ರು, ಏನ್ ಆನಂದದಿಂದ ಇದ್ರು. ಮತ್ತೆ ಮುಗಿದ್ಮೇಲೆ ತಿರುಗಿ ನೋಡಿದ್ರೆ ಅವ್ರ ಕೈಯಾಗ ನಯಾ ಪೈಸಾ ಇರ್ತಿದ್ದಿಲ್ಲ. ಹೆಂಗ್ ದಾಟ್ಸಿದ್ರೆ ಇದನ್ನೆಲ್ಲ ಹೆಂಗ್ ಮಾಡಿದ್ರು? ಒಂದ್ ನಂಬಿಕೆ, ಅವ ಇದ್ದಾರ ಮಾಡ್ಕೋತಾನ, ಅವ ನಮ್ಗೇನಾಗಬೇಕಾಗಿದೆ ಅಲ್ಲ. ಹೆಂಗ್ ಬಾಳಿ ಬದುಕಿದ್ರಲ್ಲ, ಅದಕ್ಕೆ ಹಂಗ ಹಿರಿಯರು ಬಾಳಿ ಬದುಕಿದ್ದನ್ನ ಒಂದು ನಮಗೆ ಕಥೆ ಹೇಳ್ತಾರೆ. ತಮ್ಹ ಏತಂ ಅತಿಧನ್ವಾ ಶೌನಕಃ ಉದರಶಾಂಡಿಲ್ಯಾಯ ಉಕ್ತ್ವಾ ಉವಾಚ. ಎಷ್ಟು ಚಂದ ನೋಡ್ರಿ. ಅತಿಧನ್ವಾ ಶೌನಕಃ ಅಂತ ಒಬ್ಬ ಗುರುಗಳು, ಅವರು ಅತಿಧನ್ವನ ಮಕ್ಕಳು ಅತಿಧನ್ವ ಶೌನಕ, ಅಥವಾ ಶೌನಕರ ಮಕ್ಕಳು ಅತಿಧನ್ವ ಅನ್ನುವಂತಹ ಹೆಸರಿನವರು. ಶೌನಕ ಋಷಿಗಳ ಮಕ್ಕಳಾದ ಶೌನಕರು ಅತಿಧನ್ವ ಎನ್ನುವಂತಹ ಹೆಸರಿನವರು. ಅವರೇನ್ ಮಾಡಿದ್ರು ಅಂದ್ರ ಉದರ ಶಾಂಡಿಲ್ಯ ಅಂತ ತಮ್ಮ ಶಿಷ್ಯ ಅಂತೆ. ಏನೇನ್ ಹೆಸರುಗಳೆಲ್ಲ ಆದ್ರು ಋಷಿಗಳ ಹೆಸರೇ ಬಹಳ ಅಪರೂಪದ ಹೆಸರು. ಉದರ ಶಾಂಡಿಲ್ಯ ಅಂತ ಹೆಸರಂತ. ಹೆಂಗ ಹೆಸರು ಇಟ್ಕೊಂಡ್ರೆ ಏನ್ ಅರ್ಥ ಮಾಡ್ತೀರಿ ಹೇಳ್ರೋಣಂತ ಉದರ ಶಾಂಡಿಲ್ಯ ಅನ್ನೋದಕ್ಕೆ? ಹೆಂಗರ ಮಾಡಿ ಅರ್ಥ ಮಾಡಿರ್ತಾನೆ ಉದರ ಶಾಂಡಿಲ್ಯ ಅನ್ನೋದನ್ನ. ಶೌನಕರು ಅಂದ್ರೆ ಯಥಾಕಥಂಚಿತ್ ಶುನಕನ ಮಕ್ಕಳು ಶೌನಕರು. ಆಮೇಲೆ ಅತಿಧನ್ವ ಅಂತದ ಹೇಳ್ಬಹುದು, ಉದರ ಶಾಂಡಿಲ್ಯ ಅಂತ ಅರ್ಥ ಅಂತ ಇರ್ಲಿ. ಆ ಗುರುಗಳು ಶುನಕರ ಮಕ್ಕಳಾದ ಅತಿಧನ್ವ ಎಂಬ ಋಷಿಗಳು ತಮ್ಮ ಶಿಷ್ಯನಾದ ಉದರ ಶಾಂಡಿಲ್ಯನಿಗೆ ತಮ್ಮ ಏತ ಮುಕ್ತ್ವ, ಈ ಉದ್ಗೀತೋಪಾಸನೆಯನ್ನ ಹೇಳಿ, ಉವಾಚ. ನೋಡು, ಬರೇ ಪಾಠ ಹೇಳಿನಿ ಅಂತ ಅನ್ಕೋಬೇಡ, ಅರ್ಥ ಆಯ್ತಲ್ಲ? ನಾ ಬರೇ ಪಾಠ ಹೇಳಿನಿ ಅಂತ ಅನ್ಕೋಬೇಡ. ಅಲ್ರಿ ಮತ್ ಬರೇ ಪಾಠ ಅಷ್ಟೇ ಹೇಳಿರಿ, ನೀವು ಬೇರೆ ಇನ್ನೇನ್ ಮಾಡಿದ್ದೀರಿ? ನಿನಗೆ ಒಂದು ದೊಡ್ಡ ನಿಧಿಯನ್ನ ಹಸ್ತಾಂತರ ಮಾಡಿದ್ದೆ. ಆ ಪಾಠ ಹೇಳಿಲ್ಲ ನಾನು, ಒಂದು ನಿಧಿಯನ್ನ ಹಸ್ತಾಂತರಗೊಳಿಸುವಾಗ ಅದಕ್ಕೆ ಎಷ್ಟು ಶ್ರಮ ಇರ್ತದೆ ಅಂತ ಅರ್ಥ ಮಾಡ್ಬೇಕು. ಸುಮ್ಮನೆ ಬರೋದಿಲ್ಲ ಒಂದು ನಿಧಿ ಹಸ್ತಾಂತರ ಆಗ್ಬೇಕಾದ್ರೆ. ಗುರು ಶಿಷ್ಯನಿಗೆ ಹಸ್ತಾಂತರ ಮಾಡುವಾಗ ಹೇಳ್ತಾನೆ, ಯಾವತ್ತ ಏನಂ ಪ್ರಜಾಯಾಮ್ ಉದ್ಗೀತಂ ವೇದಿಷ್ಯಂತೆ. ಅಲ್ಲೊಂದು ಶಬ್ದ ತಪ್ಪು ಪ್ರಿಂಟ್ ಆಗ್ಯದ, ಪ್ರಯಾಜಂ ಆಗ್ಯದ, ಪ್ರಜಾಯಾಮ್ ಪ್ರಿಂಟ್ ಆಗಬೇಕು. ನಮ್ಮ ಪುಸ್ತಕ ಇದ್ದವರು ತಿದ್ದಿಕೊಳ್ರಿ. ಯಾವತ್ತ ಏನಂ ಪ್ರಯಾಜಂ ಆಗ್ಯದ, ಕಾಟ್ ಹೊಡೆದು ಪ್ರಜಾಯಾಮ್ ಅಂತ ಮಾಡಿಕೊಂಡು ನೋಡಪ್ಪ. ಉಕ್ತ್ವಾ ಉವಾಚ, ಆ ಪರೋವರಿಯ ಉದ್ಗೀತ ವಿದ್ಯೆಯನ್ನ ಹೇಳಿ ಹೇಳ್ತಾರ, ಯಾವತ್ತ ಏನಂ ಪ್ರಜಾಯಾಮ್ ಉದ್ಗೀತಂ ವೇದಿಷ್ಯಂತೆ. ಪ್ರಜಾಯಾಮ್ ಪ್ರಜೆಗಳಲ್ಲಿ ಅಂದ್ರ ಅಧಿಕಾರಿ ವರ್ಗದಲ್ಲಿ ಯಾರು ಈ ಉದ್ಗೀತನನ್ನ ತಿಳಿದುಕೊಂಡು ಉಪಾಸನೆ ಮಾಡ್ತಾರೋ, ಯಾವತ್ತಃ ಇವ ಎಷ್ಟು ದಿವಸ ಬದುಕಬೇಕು ಅಂತ ಇಚ್ಛಿಸ್ತಾನೋ ಅಷ್ಟು ದಿವಸ ಬದುಕ್ತಾನ. ಉದಾಹರಣೆಗೆ ಈಗ ತ್ರೇತಾಯುಗದಲ್ಲಿ ಇದ್ದ ಅಂತ ಇಟ್ಕೊಳ್ರಿ.
ತ್ರೇತಾಯುಗದಲ್ಲಿ ಇದ್ದ. ತ್ರೇತಾಯುಗದಲ್ಲಿರುವಂತಹ ವ್ಯಕ್ತಿ ಅವ ಅಧಿಕಾರಿಯಾದದ್ದರಿಂದ ಉದ್ಗೀತೋಪಾಸನೆಯನ್ನು ಮಾಡಿದ. ಆ ಉದ್ಗೀತೋಪಾಸನೆಯ ಫಲವಾಗಿ ದೀರ್ಘ ಜೀವನ ಮಾಡ್ತಾನಂತೆ. ದೀರ್ಘ ಜೀವನ ಮಾಡ್ತಾನಂತೆ. ಕೆಲವು ಮನಸ್ಸಿರ್ತದೆ, ಯಾರಾದ್ರೂ ಪಾಪ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರೆ, ಒಳ್ಳೆ ಸ್ಕಾಲರ್ ಇದ್ದ ಅಂತ ಇಟ್ಕೊಳ್ರಿ, ಒಳ್ಳೆ ಸ್ಕಾಲರ್ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರೆ ನಾವು ಪೇಚಾಡ್ತಿರ್ತೀವಿ, ಇನ್ನೊಂದು 4 ದಿವಸ ಇದ್ರೆ ಸಮಾಜಕ್ಕೆ ಏನಾದ್ರೂ ಉಪಯೋಗ ಆಗ್ತಿತ್ತು ಅಂತ. ಹಾಗಾದರೆ ಈ ಉದ್ಗಾರ ಬರುವಂತೆ ಬದುಕುವ ವ್ಯಕ್ತಿ ಎಷ್ಟು ದಿವಸ ಬದುಕಿದ್ರು ಕೂಡ ಬದುಕಲಿ ಅಂತೀವಿ ನಾವು. ಆ ಫಲ ಯಾವುದರಿಂದ ಸಿಗುತ್ತದೆ ಅಂತ ಕೇಳಿದ್ರೆ ಉದ್ಗೀತೋಪಾಸನೆಯಿಂದ ಸಿಗುತ್ತದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಏನ್ ಆಶ್ಚರ್ಯ, ಏನ್ ಬ್ಯೂಟಿ ಅದರೊಳಗೆ. ಆ ಉಪನಿಷತ್ತಿನ ಸೌಂದರ್ಯ ಅಷ್ಟು ಚೆನ್ನಾಗಿದೆ. ಅದು ಯಾವತ್ತ ಏನಂ ಪ್ರಜಾಯಾಮ್ ಉದ್ಗೀತಂ ವೇದಿಷ್ಯಂತೆ ಪರೋವರೀಯ ಏಭ್ಯಸ್ತಾವತ್ ಅಸ್ಮಿನ್ ಲೋಕೆ ಜೀವನಂ ಭವಿಷ್ಯತಿ. ಆನಂದದಿಂದಿರು. ಹಾಗೆ ಉಪಾಸನೆ ಮಾಡಿದ್ನ ಅವನು. ಏನಂತ ಉಪಾಸನೆ ಮಾಡಿದ? 2 ತಾರತಮ್ಯಾನುಸಾರವಾಗಿ ಭಗವಂತ ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದಾನೆ, ನಿಸ್ಸಂದೇಹವಾಗಿ ಉಪಾಸನೆ ಮಾಡಿದ. ಅತಿ ದೀರ್ಘವಾದ ಜೀವನವನ್ನ ಮಾಡ್ತಿದ್ದಾನೆ. ಅವೇನ್ ಮಾಡ್ತಾನ? ಸುಮ್ ಕೊಡ್ತಾನೆ. 10 ಮಂದಿಗೆ ಕರೆದು ಉಪದೇಶ ಮಾಡ್ತಾನವ. ಹೆಂಗೆಂಗೋ ಬಾಳ್ಬ್ಯಾಡ್ರಿ, ಹಿಂಗೇ ಬಾಳ್ಬೇಕು ನೀವು ಅಂತ. ಹೌದಾಚಾರ, ಅವ ಕಂಡವ್ರನ್ನೆಲ್ಲ ಕರೆದು ಹಿಂಗ ಬಾಳ್ರಿ ಅಂತ ಹೇಳಿ, ಹಿಂಗ ಬಾಳ್ರಿ ಅಂತಕೊಂಡು ಬಾಳಿಸಿದ್ರೆ ಏನಾಗ್ತದ ಮುಂದೆ? ಲೋಕವೆಲ್ಲ ಧರ್ಮದ ಹಾದಿಯಲ್ಲಿ ಬರ್ತದೆ. ಲೋಕವೆಲ್ಲ ಧರ್ಮದ ಹಾದಿಯಲ್ಲಿ ನಡೆದ್ರೆ ಲೋಕ ಸುಭಿಕ್ಷೆ ಆಗ್ತದೆ. ಹಾಗಾದ್ರೆ ಲೋಕದ ಸುಭಿಕ್ಷೆಗೆ ಕಾರಣ ಆದ ಇವ ಇನ್ನೆಷ್ಟು ದೀರ್ಘಕಾಲ ಬದುಕಲಿಕ್ಕಿಲ್ಲ. ವಿಚಾರ ಮಾಡ್ರಿ. ಬಂದ ಶಿಷ್ಯರೆಲ್ಲರಿಗೂ ಕೂಡ ಕೈಯಲ್ಲಿ ಹಿಡಿದು ಪ್ರತಿಜ್ಞೆ ಮಾಡಿಸಿ ನೀನ್ ಹಿಂಗೇ ಬದುಕಬೇಕು ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾದ ಜಗತ್ತು. ಆ ಪ್ರಪಂಚವೇ ವಿಚಿತ್ರವಾಗಿರುವಂತಹದ್ದು. ಅಸ್ಮಿನ್ ಲೋಕೆ ಜೀವನಂ ಭವಿಷ್ಯತಿ ತಥಾ ಅಮುಷ್ಮಿನ್ ಲೋಕೆ. ಅಷ್ಟೇ ಅಲ್ಲ, ಇಲ್ಲಿಂದ ಸತ್ತ ಮೇಲೂ ಅವನಿಗೆ ಪರಮಾತ್ಮನ ನೆಲೆ, ಪರಮಾತ್ಮನ ಆಶ್ರಯ, ಸಹಾಯ ಏತದೇವಂ ವಿದ್ವಾನ್ ಉಪಾಸ್ತೆ. ಯಾರು ಹಿಂಗ ತಿಳ್ಕೊಂಡು ಉಪಾಸನೆ ಮಾಡ್ತಾರೋ ಪರೋವರೀಯ ಏವಹ ಅಸ್ಯ ಅಸ್ಮಿನ್ ಲೋಕೆ ಜೀವನಂ ಭವತಿ ತಥಾ ಅಮುಷ್ಮಿನ್ ಲೋಕೆ ಲೋಕೆ ಇತಿ ಅಂತ ಈ ಖಂಡವನ್ನು ಮುಕ್ತಾಯ ಮಾಡ್ತಾರೆ. ವಿಷಯ ಹೇಳಲಾಗಿದೆ, ವಾಕ್ಯ ಓದಲಾಗಿದೆ. ಇದರ ಮುಂದೆ ಏನಾಯ್ತು ಈಗ ಅಂದ್ರೆ ಭಾಷ್ಯ ಓದಬೇಕೀಗ. ನೋಡ್ರಿ, ಉಪನಿಷತ್ತು ಓದಿದ ಮೇಲೆ ಭಾಷ್ಯ ಓದುವಾಗ ಅದು ಹೆಂಗಿರ್ತದ ಅಂತಂದ್ರೆ ಹೋಳಿಗೆಗೆ ಶ್ರೀಕರಣೆ ಹಚ್ಕೊಂಡು ತಿನ್ನಂಗೆ ಇರ್ತದ. ಇನ್ನಿಷ್ಟು ಟೇಸ್ಟ್ ಬರ್ತದೆ ಇವಾಗ ಮತ್ತೆ. ನೋಡ್ರಿ ಏನಂತಾರೆ ನೋಡ್ರಿ ಮುಂದೆ ಏನಾಯ್ತು. ವಿಷ್ಣುರ್ ಆಕಾಶನಾಮಕಃ ಆದೀಪ್ತತ್ವಾದ್ ವರೀಯಾಂಶ್ಚ ಪರಮೋ ಹರಿರೇವಹೀತಿ ಸತ್ತತ್ವೇ. ಇದು ಮುಗಿದದ, ಈ ವಿಷಯ ಆಗ್ಯದ. ಈಗ ಹಿಂದೆ ಅಗ್ನಿಯನ್ನ ಸಾಮ ಅಂತ ಕರೆದಿದ್ವಿ, ವರುಣನನ್ನ ಸ್ವರ ಅಂತ ಕರೆದಿದ್ವಿ, ಸೂರ್ಯನನ್ನ ಪ್ರಾಣ ಅಂತ ಕರೆದಿದ್ವಿ, ದಕ್ಷ ಪ್ರಜಾಪತಿಯನ್ನ ಅನ್ನ ಅಂತ ಕರೆದಿದ್ವಿ, ರುದ್ರದೇವರನ್ನ ಇಂದ್ರ ಅಂತ ಕರೆದಿದ್ವಿ, ನೀರನ್ನ ಇಂದ್ರ ಅಂತ ಕರೆದಿದ್ವಿ. ಆ ಶಬ್ದಗಳಿಂದ ಅವ್ರ ಹೆಂಗ್ ಕರೆಸ್ಕೊಳ್ಪಡ್ತಾರ ಅಲ್ರಿ? ಹಿಂದೆ ಹೇಳಿರಲ್ಲ, ಏನಂತ ಹೇಳಿದ್ವಿ? ಹಿಂದೆ ಅಭಿಮಾನಿಗಳಾದದ್ದರಿಂದ ಆ ಶಬ್ದದಿಂದ ಕರೆಸಿಕೊಳ್ತಾರ ಅಂತ ಹೇಳಿದ್ವಿ. ಈಗ ಯೋಗದಿಂದ ಕರೆಸಿಕೊಳ್ತಾರ ಅಂತ ಹೇಳಿ ಹೊರಟಿದ್ದೇವೆ. ನಿನ್ನೆ ಬರೆಸಿದ್ದೀನಿ. ಅಗ್ನಿಗೆ ಸಾಮ ಅಂತ ಹೆಸರು 2 ಕಾರಣಕ್ಕ. ಒಂದು, ಸಾಮಕ್ಕೆ ಅಭಿಮಾನಿಗಳಾದದ್ದರಿಂದ. ಎರಡನೆಯದ್ದು, ಆ ಸಾಮ ಶಬ್ದದ ಯೌಗಿಕವಾದ ಅರ್ಥ ಅವರಲ್ಲಿ ಹೇಳಲಿಕ್ಕೆ ಬರ್ತದೆ. ಅರ್ಥಾತ್ ಯೌಗಿಕ ಅರ್ಥ ಅಂದ್ರೆ ಏನು ಅಂತ ಬಂದ್ರೆ, ಶಬ್ದವನ್ನು ಒಡೆದು ಹೇಳುವ ಅರ್ಥಕ್ಕೆ ಯೌಗಿಕ ಅಂತ ಕರೀತಾರೆ. ಒಡಿಲಾರ್ದ ಡೈರೆಕ್ಟ್ ಹೇಳುವ ಅರ್ಥವನ್ನು ರೂಢಿ ಅಂತ ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಹೋಗೋಣ, ಮುಂದೆ ಬರ್ರಿ. ಏನಂತಾರ ನೋಡ್ರಿ. ಶುಭಾಶುಭಾನಾಂ ದಾಹಾದೌ ಸಾಮ್ಯಾತ್ ಸಾಮ ಅಗ್ನಿರೀರಿತಃ. ಎಷ್ಟು ಚಂದ ವಿವರಣೆ ಕೊಡ್ತಾರೆ ಶ್ರೀಮದಾಚಾರ್ಯರು ಅಂದ್ರೆ, ಬ್ರಹ್ಮತರ್ಕದಲ್ಲಿ ವೇದವ್ಯಾಸದೇವರಂತಾರ ಅಗ್ನಿಗೆ ಸಾಮ ಅಂತ ಕರೀರಿಪ್ಪ. ಯಾಕ? ಸಮ ಆದದ್ದರಿಂದ ಸಾಮ. ಏನ್ ಸಮ ಆಗ್ಯಾನ? ಅವ ದಹನ ಮಾಡುವಾಗ ಇದು ಶುಭವೋ ಅಶುಭವೋ ಅಂತ ಏನನ್ನೂ ಚಿಂತಿಸದೆ ಎರಡನ್ನೂ ಸಮಾನವಾಗಿ ದಹನ ಮಾಡ್ತಾನ, ಆದ್ರಿಂದ ಸಾಮ ಅಂತ ಹೆಸರು. ಎಷ್ಟು ಚಂದ ಆದದ ಈ ಹೆಸರು. ಹೆಂಗದ ಹಂಗೆ ಹೇಳ್ಪ ಅಣ್ಣ. ಶುಭಾಶುಭಾನಾಂ ದಾಹಾದೌ ಸಾಮ್ಯಾತ್ ಸಾಮಾಗ್ನಿರೀರಿತಃ. ಶವವನ್ನ ಸಂಸ್ಕಾರ ಮಾಡುವಾಗಲೂ ಕೂಡ ಶವಕ್ಕೆ ಅಗ್ನಿ ಬೇಕು, ವೈಶ್ವದೇವನ್ನ ಮಾಡುವಾಗಲೂ ಅಗ್ನಿ ಬೇಕು. ಎರಡೂ ಕಡೆಗಳಲ್ಲೂ ಅಗ್ನಿ ಸಮಾನವಾಗಿ ದಹನ ಮಾಡ್ತಾನೆ, ಆದ್ರಿಂದ ಅವನಿಗೆ ಸಾಮ ಅಂತ ಕರಿಬೇಕು. ಇನ್ನು ವರುಣನಿಗೆ ಸ್ವರ ಅಂತ ಕರೀತಾರಲ್ಲ, ಯಾಕೆ ಅಂತ ಕೇಳಿದ್ರೆ ಪರಮಾತ್ಮನನ್ನ ತನ್ನ ಮನೆಯಲ್ಲಿ ಇಟ್ಟುಕೊಂಡ್ರಿಂದ ಅವನಿಗೆ ಸ್ವರ ಅಂತ ಕರಿಬೇಕಂತ. ಹೆಂಗ್ರಿ? ಸ್ವತಂತ್ರನಾದ ಪರಮಾತ್ಮ ಯಾವ ಕ್ಷೀರಸಾಗರದಲ್ಲಿ ರಮತೆ ಇತಿ ಸ್ವರಃ
ಕ್ಷೀರಸಾಗರದಲ್ಲಿ ಇರ್ತಾನೋ ಆದ್ದರಿಂದ ವರುಣರಿಗೆ ಸ್ವರ ಅಂತ ಹೆಸರು ಅಂತ ಶ್ರೀಮದಾಚಾರ್ಯ ಅಂತಾರೆ. ಇದು ಶ್ರೀಮದಾಚಾರ್ಯ ಹೇಳಿದ್ದಲ್ಲ, ವೇದವ್ಯಾಸ ದೇವರೇ ಬ್ರಹ್ಮತರ್ಕದಲ್ಲಿ ಹೇಳಿದ್ದು. ಸ್ವೋ ವಿಷ್ಣು ಸಾಗರೇರಂತ ವರುಣೋತ ಸ್ವರ ಸ್ಮೃತಃ. ಏನ್ ಅದ್ಭುತ ಮಾತರಿ ಎಲ್ಲಾದ್ರೂ, ಏನ್ ಅದ್ಭುತವಾದ ಮಾತು. ಪರಮಾತ್ಮನಿಗೆ ಸ್ವರ ಅಂತ ಯಾಕೆ ಕರೀತಾರ ಅಂತ ಎಷ್ಟು ರೀತಿಯಿಂದ ಹೇಳ್ಕೋದ್ ಬಂದೀವಿ ಎಲ್ಲರ. ಅದ್ಭುತ ಅರ್ಥ ಹೇಳ್ತೀವಿ. ವರುಣನಿಗೆ ಸ್ವರ. ಯಾಕೆ ಸ್ವರ? ವರುಣನಿಗೆ ಹೆಸರು ಸ್ವಹ, ಸ್ವತಂತ್ರನಾಗಿರುವಂತಹ ಪರಮಾತ್ಮನು ಎಲ್ಲಿ ಸಾಗರದಲ್ಲಿ ರಮಣ ಮಾಡ್ತಾನಾದ್ದರಿಂದ ದೇವರಿಗೆ ಏನ್ ಕರೀತಾರ? ಸ್ವರ ಸ್ವರ ಅಂತ ಕರೀತಾರ. ಸ್ವತಂತ್ರನಾದ ಅಥವಾ ಸ್ವಹ ವಿಷ್ಣು ಸಾಗರದಲ್ಲಿ ಸುಖದಿಂದ ಇರ್ತಾನಾದ್ದರಿಂದ ಅವನಿಗೆ ಏನ್ ಕರೆದಿದ್ದಾರೆ? ಏನ್ ಕರೆದಾರ? ಅವನಿಗೆ ಸ್ವರ ಅಂತ ಕರೆದಾರ. ಎಲ್ಲೋ ಈ ಲಿಂಗ, ಈ ಧರ್ಮ, ಈ ಗುರುತು ನನ್ನ ಬಿಟ್ಟು ಹೋಗೋದು ಬೇಡ ಅಂತ ಕೃಷ್ಣಾವತಾರದಾಗೂ ಸಮುದ್ರದ ಮಧ್ಯದಲ್ಲೇ ಮನೆ ಮಾಡಿಕೊಂಡು ಕೂತ್ರು. ಅವಂಗ ದ್ವಾರಕಾ ಕಟ್ಟಬೇಕು ಅಂತ ಉದ್ದೇಶ ಇದ್ದಿದ್ದಿಲ್ಲ. ಸಮುದ್ರ ಮಧ್ಯಸ್ಥತ್ವ ಲಿಂಗ ನನ್ನ ಕೈ ಬಿಟ್ಟು ಹೋಗಬಾರದು ಅಂತ ಸಮುದ್ರದಾಗ ಮನಿ ಮಾಡ್ಕೊಂಡು ಕುತ್ಕೊಂಡ. ಮಾವ ಏನರ ಅನ್ಕೋವಲ್ನ್ಯಾಕ ಡೋಂಟ್ ಕೇರ್ ಮಾಡಿದ ಮಾವನ್ನ. ಅಳಿ ಅಂದ್ರ ಮಾವಂದ್ರ ಎಂದ್ ಹೊರಡೋದು ಅಂದ್ರೆ ಏನು ಅಂತ ಕೇಳ್ಬಿಟ್ಟ. ಮುಗದೇ ಹೋತು. ಆದ್ದರಿಂದ ನೋಡ್ರಿ ಎಷ್ಟು ಚೆನ್ನಾಗಿದೆ. ಮೂಲ ರೂಪದಲ್ಲಿ ಭಗವಂತ ಕ್ಷೀರಸಾಗರ ಮಧ್ಯದಲ್ಲಿ ಇರ್ತಾನಾದ್ದರಿಂದಾಗಿ ಈಗ ಏನ್ ಮಾಡಿದ್ರು? ಸಮುದ್ರದ ಮಧ್ಯದಲ್ಲಿ ಇದ್ದಾನೆ. ಒಂದು ಪುರಂದರದಾಸರ ಒಂದು ಸುಳಾದಿ ಅದು, ಉಗಾಭೋಗತೆ. ಹಾಲಿನ ಸಾಗರದಲ್ಲಿ ಮನೆ ಕಟ್ಟುವರುಂಟೋ, ಉಪ್ಪಿನ ಸಾಗರದಲ್ಲಿ ಯಾರಾದ್ರೂ ಮನೆ ಕಟ್ಟುವರು ಉಂಟಾ ಅಂತ ಕೇಳ್ತಾರೆ. ಬಹಳ ಚೆನ್ನಾಗಿ ಪುರಂದರದಾಸರದ ಒಂದು ಉಗಾಭೋಗ. ಹಾಲಿನ ಸಾಗರದಲ್ಲಿ, ಪಾಲಿನ ಸಾಗರದಲ್ಲಿ ಮನೆ ಕಟ್ಟುವರುಂಟೋ, ಉಪ್ಪಿನ ಸಾಗರದಲ್ಲಿ ಯಾರಾದ್ರೂ ಮನೆ ಕಟ್ಟಿದವರು ಉಂಟಾ? ಅವ ಕೃಷ್ಣ ಒಬ್ಬನೇ, ನಾರಾಯಣ ಒಬ್ಬನೇ ಅವ. ಅದರಿಂದ ಸ್ವಹ ವಿಷ್ಣು ಪರಮಾತ್ಮನು ಸಮುದ್ರದಲ್ಲಿ ರಮಣ ಮಾಡ್ತಾನಾದ್ರಿಂದ ಅವನಿಗೇನು ಅಂದ್ರೆ ಸ್ವರಹ ಅಂತ ವರ್ಣನೆ ಹೆಸರು. ಸರಿ. ಉದಯ ಜಗತ್ ಪ್ರಣೇತೃತ್ವ ಸೂರ್ಯ ಪ್ರಾಣ ಉದಾಹತಃ. ಮುಂದಿನ ಸಾಲಿನಲ್ಲಿ ಪ್ರಾಣ ಶಬ್ದದ ಅರ್ಥವನ್ನು ಹೇಳ್ತಾರೆ. ಸೂರ್ಯ ಅಂತ ಯಾಕ? ಉದಯಾತ್ ಜಗತ್ ಪ್ರಣೇತೃತ್ವಾತ್. ಸೂರ್ಯ ಉದಯಿಸಿ ಬರ್ತಾ ಇರುವಾಗಲೇನೆ ಜಗತ್ತಿಗೆ ಜೀವವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಜೀವ ತುಂಬ್ತಾನವ. ಎಲ್ಲ ಹಾಸಿಗೆ ಬಿಟ್ಟು ಟಾಟಾ 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 ಹೇಳ್ತಾ ಹೋಗ್ತಾರೆ, ಕೆಲಸಕ್ಕೆ ತೊಡಗ್ತಾರೆ. ಅಂದ್ರೆ ಪ್ರಾಣ ಅಂದ್ರೆ ಪ್ರೇರಣೆ ಮಾಡಿದ, ಚಂದ ಚಟುವಟಿಕೆಯಲ್ಲಿ ಬರುವಂತೆ. ಅದಕ್ಕೆ ತನ್ನ ಉದಯದಿಂದ ಜಗತ್ತಿಗೆ ಕ್ರಿಯಾಶೀಲವನ್ನಾಗಿ ಮಾಡಿದ್ದಕ್ಕಾಗಿ ಸೂರ್ಯನಿಗೆ ಪ್ರಾಣ ಹೆಸರು. ಇನ್ನ ದಕ್ಷ ಪ್ರಜಾಪತಿಗೆ ಅನ್ನ ಅಂತ ಯಾಕೆ ಹೆಸರು? ಆಚಾರ ಅವ ಯಾಕೆ ಅನ್ನ ಆದ್ರಪ್ಪ? ಎಲ್ಲರ ಸಿಂಪಲ್. ಶ್ರೀಮದಾಚಾರ್ಯ ವೇದವ್ಯಾಸ ದೇವ್ರ ಕೈಯಾಗ ಅನ್ನ ದಕ್ಷ ಪ್ರಜಾಪತಿ ಆಗೋದು 1 ಸೆಕೆಂಡಿನ ಕೆಲಸ ಅಲ್ಲ ರೀ. ಅದಕ್ಕ ಬಹಳ ಬುದ್ಧಿವಂತರ ಆಗ್ಬೇಕಾಗ್ತದ್ರಿ. ಸಣ್ಣ ಪುಟ್ಟ ಬುದ್ಧಿವಂತರ ಆದ್ರೆ ನಮ್ಮಂಗ್ ನಿಮ್ಮಂಗ್ ಇನ್ನೂ ಪುಸ್ತಕ ಹೇಳ್ಕೊಂಡು ಉರ್ಕೊಂಡು ಕೂತಿರ್ತೀವಿ ನಾವು. ಬಹಳ ಬುದ್ಧಿವಂತರ ಏನು? ಅತ್ತ ಅಂದ್ರೆ ಏನ್ ಗೊತ್ತೇನು? ಅಲ್ಲಲ್ಲ, ಅತ್ತ ಅಂದ್ರೆ ತಿನ್ನವ. ಅತ್ತ ಅಂದ್ರೆ ಸಂಹಾರಕರ್ತ ಅಂತ ಅರ್ಥ. ಅತ್ತ ಅಂದ್ರೆ ಏನು? ಸಂಹಾರಕರ್ತ ಅಂತ. ಯಾರು? ರುದ್ರದೇವರು. ಜಗತ್ತಿನಲ್ಲಿ ಸಂಹಾರಕರ್ತೃಗಳು ಪ್ರಸಿದ್ಧರಾದವರು ರುದ್ರದೇವರ. ಅತ್ತ ರುದ್ರ. ಅವರ ವಿರೋಧಿ ಪಕ್ಷದಲ್ಲಿ ಇದ್ದದರಿಂದಾಗಿ ಅನ್ನ ಅಂದ್ರೆ ದಕ್ಷ ಪ್ರಜಾಪತಿಗಳನ್ನು ಹೇಳ್ಬಿಟ್ರು. ತುಂಬಾ ಮಜಾ. ಏನು? ಅತ್ತ ನ ಭವತಿ ಇತಿ ಅನ್ನ. ಇವ ರುದ್ರ ಅಲ್ಲ, ರುದ್ರ ವಿರೋಧಿ ಇವ, ಆದ್ರಿಂದ ಅನ್ನ ಇವ. ಯಾರು ರುದ್ರ ವಿರೋಧಿ? ದಕ್ಷ ಪ್ರಜಾಪತಿ ಮಾವ ರುದ್ರದೇವರಿಗೆ ವಿರೋಧ ಕಟ್ಕೊಳ್ಳಿಲ್ಲ ಮತ್ತೆ ರುದ್ರದೇವರ ಜೊತೆಗೆ. ಅತ್ತ ಅಂದ್ರೆ ರುದ್ರದೇವರು ಜಗತ್ ಸಂಹಾರಕರ್ತಗಳಾದ್ರಿಂದ ಅವರಿಗೆ ನ ಅನ್ನೋ ಶಬ್ದಕ್ಕೆ ವಿರೋಧಿ ಅಂತ ಅರ್ಥ ಮಾಡಿ ಅತ್ತ ನ ಇತಿ ಅನ್ನಹ ದಕ್ಷ ಪ್ರಜಾಪತಿ ಅಂತ ಅರ್ಥ ಮಾಡಿಬಿಟ್ರು. ಬಹಳ ಅದ್ಭುತವಾದ ಅರ್ಥ. ಅತ್ತ ತಳೆ ನೋಡ್ರಿ, ಅತ್ತ ರುದ್ರಸ್ತದ್ವಿರೋಧ ದಕ್ಷಸ್ಯಾದ್ ಅನ್ನ ನಾಮಕಃ. ನ ಶಬ್ದಕ್ಕ ನಿಷೇಧ, ಅಭಾವ, ವಿರೋಧ, ಸಾದೃಶ್ಯ ಇವೆಲ್ಲ ಅರ್ಥಗಳು. ಅದರಿಂದ ವಿರೋಧ ಅನ್ನೋ ಅರ್ಥವನ್ನು ತಗೊಂಡಿದ್ದಾರೆ.
ಹೆಂಗ ಅಂತಂದ್ರೆ ಅರಾಹ ದೋಷಾಹ ತದ್ವಿರುದ್ಧತ್ವಾತ್ ನಾರಾಹ ಗುಣಾಹ ತದೈನತ್ವಾತ್ ನಾರಾಯಣ. ನಾರಾಯಣ ಶಬ್ದಾರ್ಥವನ್ನು ಹೇಳ್ತಿರ್ತೀವಿ, ಇಲ್ಲಿ ಹೆಂಗ್ ಹೇಳ್ತಿರ್ತೀವಿ? ಅರ ಅಂದ್ರೆ ದೋಷಗಳು, ತದ್ವಿರುದ್ಧವಾದ ಗುಣಗಳನ್ನ ನಾರ ಅಂತ ಕರೀತಾರೆ. ಅಂದ್ರೆ ನ ಶಬ್ದಕ್ಕೆ ವಿರುದ್ಧ ಅಂತ ಅರ್ಥದ ಅಲ್ಲ. ಮತ್ತೆ ಸ್ವಲ್ಪ ತೆಂಗಿನಕಾಯಿನ ಬಡಿಸ್ಕೊಡ್ರಿ, ಟಣ್ ಟಣ್ ಅಂತ ನೀರದಲ್ಲಿ ಗೊತ್ತಾಗ್ತದೆ, ಹೊಡಿಲಿಕ್ಕೆ ಬರ್ತದ. ಅಂದ್ರೆ ಗಿಟಕ್ ಆಗಿದ್ರೆ ಹೊಡಿಲಿಕ್ಕೆ ಬರುದಿಲ್ರಿ. ಅದಕ್ಕೆ ತುರಿಯೋ ಮಣಿ ತಗೊಂಡು ತುರಿಬೇಕಾಗ್ತದ, ಅಷ್ಟ ಕೆಲಸ. ಆಮೇಲೆ ತುರಿ ನಾಮಕ ಪರಮಾತ್ಮನ ಕಡೆಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ಅತ್ತ ಅತ್ತ ಅಂದ್ರೆ ಜಗತ್ ಸಂಹಾರ ಕರ್ತೃಗಳಾದ ರುದ್ರದೇವರು ತದ್ವಿರೋಧಿತ್ವಾತ್, ಅವರಿಗೆ ವಿರೋಧಿಯಾದದ್ದರಿಂದ ಅನ್ನ. ಏನ್ ಆಶ್ಚರ್ಯ ಅಲ್ಲ? ನಾನ್ನ ಬರ್ಲಿಲ್ಲ ಅಲ್ಲಿ, ನಾನ್ ಆಗ್ಲಿಲ್ಲ, ಅನ್ನ ಆತು. ಅಂದ್ರೆ ಪೂರ್ವ ನಿಪಾತ ಆಗ್ಬಹುದು, ಪರ ನಿಪಾತ ಆಗ್ಬಹುದು, ಅದಕ್ಕೇನು ಸಮಸ್ಯೆ ಇಲ್ಲ. ಕಲ್ಪನಾ ಬಂತ? ಅತ ರುದ್ರದೇವರು ನ ವಿರೋಧಿ ಇಸ್ ಈಕ್ವಲ್ ಟು ಅನ್ನ ದಕ್ಷ ಪ್ರಜಾಪತಿ. ಮುಗಿದು ಹೋತು. ಮುಂದೆ ಹೋಗೋಣಂತ ಬರ್ರಿ. ಏನು ಅಲ್ಲಿಗೆ ಸ್ವರ್ಗ ಅನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ ಹೇಳಿದಿಲ್ಲ. ಆಯ್ತಲ್ರಿ ಆಚಾರ, ನಿನ್ನೆ ಹೇಳಿರಲ್ಲ, ಮತ್ತೆ 2 ಸಲ ಅದನ್ನೇ ಹೇಳ್ತೀರಿ. ಅಲ್ಲೋಪಿ, ನಿನ್ನೆ ಸ್ವರ್ಗಕ್ಕೆ ಅಭಿಮಾನಿ ಅಂತ ತಿಳ್ಕೊಂಡು ಹೇಳಿದ್ನೋ ಅಪ್ಪಣ್ಣ, ಇವತ್ತೇನ್ ಮಾಡ್ಲಿಕತ್ರಿ? ಯೌಗಿಕ ಅರ್ಥ ಹೇಳಿಕತ್ತೀನಿ. ಹೇಳ್ಬಿಡ್ರಪ್ಪ, ಮುಗಿಸ್ಬಿಡ್ರಿ ನಿಮ್ದು, ಅದೊಂದಾಗ್ಲಿ. ಸ್ವೋ ವಿಷ್ಣು ತದ್ರತಿರ್ವಾಯು ತದ್ಗೋ ಮುಕ್ತ ಸದಾಶಿವ ಅತಸ್ವರ್ಗೋ. ಅಯ್ಯೋ ಅಪ್ಪ, ಎಲ್ಲಿಗೆ ತಗೊಂಡ್ಬರ್ತಾರಪ್ಪ ಶ್ರೀಮದಾಚಾರ್ಯ ಎಲ್ಲರ. ನೋಡ್ರಿ, ಸ್ವಹ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನಲ್ಲಿ ರತರಾದದ್ರಿಂದ ವಾಯುದೇವರು ಸ್ವರ್. ಆ ವಾಯುದೇವರನ್ನ ಮುಕ್ತಿಯಲ್ಲಿ ಆಶ್ರಯಿಸಿಕೊಂಡಿದ್ರೆ ರುದ್ರದೇವರು ಸ್ವರ್ಗ. ಚಲ್, ಮುಗಿದು ಹೊತ್ತು. ಎಷ್ಟು ದೂರ ಹೋಗ್ಬೇಕು ವಿಚಾರ ಮಾಡ್ರಿ. ಅಷ್ಟು ಬಂದ್ಬಿಡ್ತು. ರುದ್ರೋ ಬ್ರಹ್ಮ ಸರ ಏನದು, ಎಲ್ಲರೂ ದೇವ ಬ್ರಹ್ಮ, ದೇವ ರುದ್ರಂ ಸಮಾಶ್ರಿತಾ, ರುದ್ರಂ ಸಮಾಶ್ರಿತಾ ದೇವಾಹ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನ ಹಂಗಂಗಿದು ಭಾಷೆ. ಸ್ವರ್ಗ ಶಬ್ದಕ್ಕೆ ಬಂದ್ಬಿಡ್ತು. ಗೊತ್ತಾಯ್ತಾ ಹೇಳಿದ್ದೇನಂತ ಹೇಳಿ? ಸ್ವಹ ವಿಷ್ಣು 299 299 ಪೇಜ್ ನಂಬರ್. ಸೋ ವಿಷ್ಣು ತದ್ರತಿರ್ವಾಯು, ಆ ಭಗವಂತನಲ್ಲಿ ರತರಾದ್ರಿಂದ ವಾಯುದೇವರಿಗೆ ಸ್ವರ್. ತದ್ಗಹ ಮುಕ್ತೌ ಸದಾಶಿವ, ಮುಕ್ತನಾದ್ಮೇಲೆ ರುದ್ರದೇವರು ವಾಯುದೇವರನ್ನ ಆಶ್ರಯಿಸಿಕೊಂಡಿರ್ಬೇಕು. ಅತ ಸ್ವರ್ಗ ಮುಗೀತು. ಇನ್ನ ಅಸು ಸಂಸ್ತತ್ವಾದ್ ಅಸಾವಿಧಿ ಚ ಕೀರ್ತಿತಃ ಸರ್ವದೇವಾಂತರತ್ವಾತ್ತು ಬ್ರಹ್ಮಾಯಂ ಸಮುದಾಹೃತಃ. ಇನ್ನ ಅಸೌ ಲೋಕಃ ಅಯಂ ಲೋಕಃ ಅಂತ 2 ಶಬ್ದ ಬಂದದ. ಪೃಥ್ವಿಗೆ ಅಸೌ ಅಯಂ ಅಂತ ಕರೆದಿದ್ದಾರೆ. ಗೊತ್ತಾಯ್ತಾ? ತತ್ವಾತ್ ಅಸು ಸಂಸ್ಥಾ ಅಸು ಸಂಸ್ಥತ್ವಾದ್ ಅಸಾವಿತಿ ಚ ಕೀರ್ತಿತಃ. ರುದ್ರದೇವರಿಗೆ ಅಸೌ ಅಂತ ಹೆಸರು. ಯಾಕ ಅಂತ ಕೇಳಿದ್ರೆ, ಆ ಪ್ರಾಣನನ್ನ ಆಶ್ರಯಿಸಿಕೊಂಡಿದ್ದರಿಂದ, ಅಸು ಮುಖ್ಯ ಪ್ರಾಣ ದೇವರನ್ನು ಸಂಸ್ಥಿತ ಆಶ್ರಯಗೊಂಡದ್ರಿಂದ ಅಸೌ ಅಂತ ಕರೆದಿದ್ದಾರೆ. ಬ್ರಹ್ಮದೇವರಿಗೆ ಅಯಂ ಅಂತ ಕರೀತಾರೆ. ಯಾಕ? ಸರ್ವದೇವಾಂತರತ್ವಾತ್, ಎಲ್ಲ ದೇವತೆಗಳ ಅಂತರ್ಯಾಮಿಯಾದದ್ರಿಂದ ಅಯಂ ಅಂತ ಕರೆದಿದ್ದಾರೆ. ಸಮುದಾಹತಃ ಲೋಕೋ ಜ್ಞಾನ ಸ್ವರೂಪತ್ವಾದ್ ಏತೇಷಾಂ ಪರಮೋ ಹರಿಹಿ. ಅಸ್ಯ ಲೋಕಸ್ಯ ಕಾಗತಿ ಅಂತನ್ನುವಲ್ಲಿ ಲೋಕ ಅಂತ ಕೇಳಿದ್ದಾರೆ ಬ್ರಹ್ಮದೇವರಿಗೆ. ಯಾಕಂದ್ರೆ ಜ್ಞಾನ ಸ್ವರೂಪರಾದದ್ರಿಂದ ಲೋಕ ಅಂತ ಕರೆದುಕೊಂಡಿದ್ದಾರೆ. ಅಸೌ ಲೋಕ ಅನ್ನೋದಕ್ಕ ಜ್ಞಾನ ಸ್ವರೂಪರಾದ ರುದ್ರದೇವರು ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತ. ಅಯಂ ಲೋಕ ಅನ್ನೋದಕ್ಕೆ ಜ್ಞಾನ ಸ್ವರೂಪರಾದ ಬ್ರಹ್ಮದೇವರು ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದಾರೆ ಅಂತ ಅರ್ಥ. ನಿರ್ವಚನೆ ಮಾಡಿದ್ದಾರೆ. ಮುಂದೆ ಹೋಣಂತ. ಏತೇಷಾಂ ಪರಮೋಹರಿ, ಇವರೆಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಪರಮಾತ್ಮ ಅಂತ ಬ್ರಹ್ಮತರ್ಕದಲ್ಲಿ ಹೇಳ್ಯಾರ. ಇನ್ನ ಆಪಹ ಅಂತದಲ್ಲ ಇಂದ್ರದೇವರ ಹೆಸರು. ಯಾಕ ಅಂದ್ರೆ ಆ ಪಾಲನಾತ್ ಆಪಹ ಇಂದ್ರಹ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ದೇವತೆಗಳನ್ನ ರಕ್ಷಣೆ ಮಾಡಿಯೇ ತೀರ್ತಾರಾದ್ರಿಂದ ಇಂದ್ರದೇವರಿಗೆ ಆಪಹ ಅಂತ ಹೆಸರು. ದೇವತೆಗಳನ್ನ ಅಂದ್ರೆ ದೇವ ಸ್ವಭಾವದವರನ್ನ, ದೇವತೆಗಳನ್ನ ರಕ್ಷಣೆ ಮಾಡಿಯೇ ತೀರ್ತಾರೆ. ಅವರ ಪೋರ್ಟ್ಫೋಲಿಯೋ ಇರ್ತದ 3: ಭೂಹು ಭುವಃ ಸ್ವಹ. 3 ಲೋಕಗಳು ಅವರ ಕೈ ಕೆಳಗವ. ಭೂಹು ಭುವಃ ಸ್ವಹ ಎಂಬ 3 ಲೋಕಗಳನ್ನು ಎಂತಹ ಪರಿಸ್ಥಿತಿಯಲ್ಲಿ ಅದು ಎಲ್ಲೇ ಇರ್ಲಿ ಅಲ್ಲಿ ಹೋಗಿ ರಕ್ಷಣೆ ಮಾಡ್ತಾರಾದ್ರಿಂದ ಅವರಿಗೆ ಆಪಹ ಅಂತ ಕರೀತಾರೆ. ಅಧಿಕಂ ವರಿಯಾನ್ ಪರೋವರಿಯಾನ್. ವರಿಯಾನ್ ಅಂತ ಶ್ರೇಷ್ಠ, ಪರೋವರಿಯಾನ್ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ತತ್ ಪರೋವರಿಯೋ ಅಸ್ಯ ರಕ್ಷಕಂ ಭವತಿ. ಆ ಭಗವಂತ ಇವನಿಗಾಗ್ತಾನ ಅಂದ್ರೆ ಭಗವಂತನೇ ರಕ್ಷಕನಾಗುತ್ತಾನೆ. ಹಿಂದೆ ಹೇಳಿದ್ದು ವಿವರಣೆಗಳಿದ್ದು. ಯಾವತ್ತಃ ದ್ವಾಪರಾದಿ ಪರ್ಯಂತಂ, ತ್ರೇತಾಯುಗದಲ್ಲಿ ದ್ರವ ಹಿಂಗ್ ಉಪಾಸನೆ ಮಾಡಿಕೊಂಡು ದ್ವಾಪರಯುಗದವರೆಗೂ ಇರ್ತಾನವ, ದೀರ್ಘಕಾಲ ಜೀವನ ಮಾಡ್ತಾನ ಅಂತ ತಾತ್ಪರ್ಯ.
ಇಲ್ಲಿಗೆ 9ನೇ ಖಂಡ ಮುಕ್ತಾಯವಾಯಿತು. ಇನ್ನು 10ನೇ ಖಂಡಕ್ಕೆ ಪ್ರವೇಶ ಮಾಡಬೇಕು. ನೋಡ್ರಿ, ದಕ್ಷ ಪ್ರಜಾಪತಿಗಳನ್ನ ಅನ್ನ ಎಂಬ ಶಬ್ದದಿಂದ ಯಾಕೆ ಕರೆದಿದ್ದಾರೆ ಅಂತ ಪ್ರಶ್ನೆ ಅದ. ಅದರಲ್ಲಿ ಬರುವ ಅಂಶ ಇಷ್ಟು, ಹಿಂಗ್ ಬರ್ಕೊಳ್ಬೇಕು. ಅತ ಪ್ಲಸ್ ನ ಅಂತ ಬರ್ಕೋಬೇಕು. ಅತ ಅನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ ಬರ್ತದ. ಯಾಕ ಅಂದ್ರೆ ಸಂಹಾರ ಕರ್ತೃಗಳಾದ್ರಿಂದ. ನ ಅನ್ನೋ ಶಬ್ದಕ್ಕೆ ವಿರೋಧಿಗಳು ಅಂತ ಅರ್ಥ ಬರ್ತದ. ರುದ್ರದೇವರ ವಿರೋಧವನ್ನ ಮಾಡಿದ ದೇವತೆಯಲ್ಲಿ ಯಾರಾದರೂ ಒಬ್ರು ಕಂಡ್ರೆ ಅದು ನಮಗೆ ದಕ್ಷ ಪ್ರಜಾಪತಿ. ಮಾವನಾಗಿದ್ದು ಅಳಿಯನ ವಿರೋಧವನ್ನ ಮಾಡಿದ್ದು ಭಾಗವತದಲ್ಲಿ ದಾಖಲಾದದ್ದರಿಂದ ದಕ್ಷ ಪ್ರಜಾಪತಿಗೆ ಅನ್ನ ಅಂತ ಕರೀತಾರೆ. ಇಲ್ಲಿಗೆ ಇದು ಮುಗಿದು ಹೋಯ್ತು. ಇನ್ನು ಅವರು ವಿರೋಧ ಮಾಡಿದ್ದು ಸರಿಯೋ ತಪ್ಪೋ ಅನ್ನೋ ವಿಚಾರ ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ, ವಿಷಯಾಂತರ ಆಗ್ತದೆ. ಈಗ ಪಾಠದ ಕೊನೆಯ ಮಾತು. ಉದ್ಗೀತೋಪಾಸನೆಯಲ್ಲಿ ಮತ್ತೆ ಒಂದು ಆಖ್ಯಾಯಿಕೆಯನ್ನು ಹೇಳಿ ಹೊರಟಾರೆ. ಈಗ ಇಷ್ಟೊತ್ತು ಆಖ್ಯಾಯಿಕೆ ಹೇಳಿರಲಿಲ್ಲ, ಯಾವುದೋ ಪ್ರಸಂಗ ಹೇಳಿದ್ರು. ಈಗೊಂದು ದೀರ್ಘವಾದ ಒಂದು ಕಥಾನಕವನ್ನು ಹೇಳ್ತಾ ಅದರ ವಿವರಣೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ರಾಯರೇನ್ ಬರೀತಾರ ಅಂದ್ರೆ, ಸಾಮ ಏಕದೇಶ ಪ್ರಸ್ತಾವ ಪ್ರತಿಹಾರ ಉದ್ಗೀತ ನಿಷ್ಠಾಂ ಭಗವದುಪಾಸ್ತಿಂ ಭಕ್ತುಂ ತದರ್ಥಾಂ ಕಾಂಚನ ಆಖ್ಯಾಯಿಕಾಮಾಹ ಮಟಚಿ ಇತ್ಯಾದಿನ. ಸಾಮದ ಏಕದೇಶವಾದ ಪ್ರಸ್ತಾವ ಪ್ರತಿಹಾರ ಉದ್ಗೀತ. ನಾವು ಹಿಂದ ಉದ್ಗೀತನ ಬಗ್ಗೆ ಅಷ್ಟೇ ಕೇಳ್ಕೋದ್ ಬಂದಿದ್ವಿ. ಈಗ ಇನ್ನೆರಡು ಸಾಮ ಸೇರ್ತಾವೆ ಎಕ್ಸ್ಟ್ರಾ. ಅದು ಪ್ರಸ್ತಾವ ಪ್ರತಿಹಾರ ಉದ್ಗೀತ ಅಂತ ತಿಳಿದುಕೊಂಡು, ಪ್ರಸ್ತಾವ ಪ್ರತಿಹಾರ ಉದ್ಗೀತವೆಂಬ 3 ಸಾಮಗಳ ಬಗ್ಗೆ, ಆ ಸಾಮದಲ್ಲಿದ್ದ ಭಗವಂತನ ಬಗ್ಗೆ, ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ಕಥೆಯನ್ನು ಹೇಳಿಕೊಳ್ತಿದ್ದೇವೆ. ಗೊತ್ತಾಯ್ತಾ? ಕುರುಕ್ಷೇತ್ರದಲ್ಲಿ ಒಬ್ಬ ಕಥೆ ಹೇಳ್ಬಿಡ್ತೀನಿ. ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಋಷಿ, ಬ್ರಾಹ್ಮಣ ಅಂದ್ರೆ ಬರೀ ಋಷಿ, ಬ್ರಾಹ್ಮಣ ಅಲ್ಲ, ಋಷಿ ಇದ್ದ. ಅವರ ಅಪ್ಪನ ಹೆಸರೇನು ಅಂತ ಕೇಳಿದ್ರೆ ಚಾಕ್ರಾಯಣ, ಮಗನ ಹೆಸರೇನು ಅಂದ್ರೆ ಉಶಸ್ತಿ ಅಂತ ಹೆಸರು. ಚಕ್ರಾಯಣನ ಮಗನಾದ ಚಾಕ್ರಾಯಣ ಉಶಸ್ತಿಯು ಕುರುಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದ. ದ ಫಸ್ಟ್ ಸೆಂಟೆನ್ಸ್ ಮುಗೀತೀಗ. ಇದರಲ್ಲಿ ನಾನು ವಿವರಣೆ ಕೊಡಬೇಕಾದದ್ದು 2 ಅಂಶ. ಏನ್ ಬರ್ಕೊಳ್ಳಿಕತ್ತೀರಿ? ಮಧ್ಯಾಹ್ನದಾಗ ಬರ್ಕೊಳ್ರಿ. ಈಗ ಕಥೆ ಕೇಳ್ಬಿಟ್ರಿ. ಉಶಸ್ತಿ ಚಾಕ್ರಾಯಣ ಅಂತನ್ನುವ ಋಷಿಯ ಕಥೆಯನ್ನ ಹೇಳಲಿಕ್ಕೆ ಹೊರಟಿದೆ. ಯಾರ ಕಥೆಯನ್ನ? ಉಶಸ್ತಿ ಚಾಕ್ರಾಯಣ ಅಂತ. ಇಷ್ಟು ಅದ್ಭುತವಾದ ಹೆಸರಿದು ಅಂದ್ರೆ ತುಂಬಾ ಅದ್ಭುತವಾದ ಹೆಸರಿದು. ಉಶಸ್ತಿ ಅಂತ ಕರೀತಾರೆ. ಏನು ಉಶಸ್ತಿ ಅಂದ್ರೆ ಗೊತ್ತಾಗಲಿಲ್ಲ. ಚಕ್ರಾಯಣ ಅಂತ ಹೆಸರು. ಏನ್ ಚಕ್ರಾಯಣ? ಚಕ್ರಾಯಣನ ಮಗ ಅಂತ ಅವನ ಹೆಸರು. ಅಲ್ರಿ, ಯಾರಾದ್ರೂ ಅಪ್ಪ ಚಕ್ರಾಯಣ ಅಂತ ಇಟ್ಕೊಂಡಿರ್ತಾರ ಎಲ್ಲರ ಹೆಸರನ್ನ? ಚಕ್ರಾಯಣನ ಮಗನಾದ ಚಾಕ್ರಾಯಣ ಉಶಸ್ತಿ ಅಂತ ಹೆಸರು. ವ್ಯಾಖ್ಯಾನಕಾರ ಏನ್ ಬರ್ದಾರ ಅಂತ ನಾ ಹೇಳಿಕ್ ಹೋಗಂಗಿಲ್ಲ, ಯಾಕಂದ್ರೆ ಅದೇನ್ ಅಂತಹದ್ದು ಬಹಳ ನನಗೇನದು ಕಲ್ಪನಾ ಬರವಲ್ತಾಗಿದೆ. ರಥಚಕ್ರಾಶ್ರಯೇಣ ಪ್ರಾಯಸ್ಥಿತ್ಯತಿ ಇತಿ ಚಾಕ್ರಾಯಣ ಇತ್ಯುಕ್ತಂ ಅಂತ ಹೇಳ್ಯಾರ. ಚಕ್ರವೈನಂ ಯಸ್ಯಾಸೌ ಚಾಕ್ರಾಯಣ ರಥಚಕ್ರಾಶ್ರಯೇಣ ಪ್ರಾಯಸ್ಥಿಷ್ಠತಿ ಇತಿ ಚಾಕ್ರಾಯಣ. ರಥದ ಚಕ್ರವನ್ನೇ ಪ್ರಾಯಶಃ ಆಶ್ರಯಿಸಿಕೊಂಡು ಇದ್ದದ್ದರಿಂದ ಇವ ಚಾಕ್ರಾಯಣ ಅಂತ ಬರೆದಿದ್ದಾರೆ ವ್ಯಾಖ್ಯಾನಕಾರ. ನನಗಷ್ಟು ತಲೆಯಲ್ಲಿ ಇಳಿಲಿಲ್ಲ. ಅಂದ್ರೆ ರಥದ ಚಕ್ರವನ್ನೇ ಯಾಕೆ ಆಶ್ರಯಿಸಿಕೊಂಡಿದ್ದೀವ? ಮಣಿ ಇದ್ದಿದ್ದಿಲ್ಲ ನೀವಂಗ, ಬಾಗ್ಲಿ ಇದ್ದಿದ್ದಿಲ್ಲ ನೀವಂಗ ಅಂದ್ರೆ ಅದನ್ನ ಆಮೇಲೆ ನೋಡಂತ. ಯಾಕೆ ಹಂಗ ಹೇಳ್ಯಾರ ಅಂತ ಅನ್ನೋದನ್ನ ಮುಂದೆ ಹೇಳ್ತೀನಿ, ವಿಷಯ ವಿವರಣೆ ಮಾಡ್ತೀನಿ, ಮತ್ ಮಧ್ಯಾಹ್ನದಾಗ ಮಾಡ್ತೀನಿ. ತಿಳಿತೀಲಿ ಅಂತ ಹೇಳಿದ್ದು. ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವ್ಯಾಸತೀರ್ಥರು ಹೇಳುವಾಗ ಇದೇ ಮಾತನ್ನು ಹೇಳ್ತಾರ. ಅದನ್ನ ವೇದೇಶ ತೀರ್ಥರು, ಅದನ್ನೇ ರಾಯರು ಕಾಪಿ ಪೇಸ್ಟ್ ಮಾಡ್ತಾರ. ಹೊಸ ಅರ್ಥವನ್ನು ಬರ್ಲಿಕ್ಕೆ ಹೋಗುವುದಿಲ್ಲ. ಚಕ್ರದ ರಥವನ್ನು ಆಶ್ರಯಿಸಿಕೊಂಡೇ ಪ್ರಾಯಶಃ ಇರ್ತಿದ್ದಾದ್ರಿಂದ ಅವಾಗ ಚಾಕ್ರಾಯಣ ಅಂತ ಕರೆದಿದ್ದಾರೆ ಅಂತ ಹೇಳ್ಯಾರ. ಅದನ್ನ ಬಿಟ್ಟು ನಾನೊಂದು ಸ್ವಲ್ಪ ಪ್ರತ್ಯೇಕವಾಗಿ ಅರ್ಥವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಏನ್ ಅರ್ಥ ಮಾಡ್ತೀನಿ? ಒಬ್ಬ ವ್ಯಕ್ತಿ ಹೀಗೆ ಹೆಸರು ಇಟ್ಟುಕೊಂಡಿರಬೇಕಾದರೆ, ಅಥವಾ ಅವರ ತಂದೆ ತಾಯಿಗಳಿಗೆ ಇಟ್ಟ ಹೆಸರು ಸಾರ್ಥಕ ಆಗ್ತಿತ್ತು ಅಂದ್ರೆ ಏನಾಯ್ತು? ಏನಾಗಿರ್ಬೋದು ಹೇಳೋಣ ಅಂತ. ಚಕ್ರಾಯಣ ಅಂತದ. ಚಕ್ರಾಯಣನ ಮಗನಾದ್ರಿಂದ ಇವ ಚಾಕ್ರಾಯಣ ಅಂತ. ಇವನ್ ಬಿಟ್ಕೋಣಂತ, ಅಪ್ಪನ್ ಹೋಗೋಣಂತ. ಚಕ್ರ ಅಂತ ಯಾರಿಗೆ ಹೆಸರು? ಅಲ್ರಿ, ದೇವ್ರ ಕೈಯಾಗಿರೋ ಆಯುಧಕ್ಕೆ ಶಂಕು ಚಕ್ರು ಗದು ಪದ್ಮು ಅಲ್ಲೇನವಲ್ಲ. ಶಂಕು ಚಕ್ರು ಅಂತ ಇರ್ತಾರೆ ಪಾಪ ಕೆಲವರಿಲ್ಲ. ಅವ್ರು ಯಾವಾಗ ಹೂ ಆದ್ರೂ ಗೊತ್ತಿಲ್ಲ ನಮಗೆ. ಶಂಖ ಚಕ್ರ. ದೇವರ ಕೈಯಲ್ಲಿರುವಂತಹ ಚಕ್ರಕ್ಕೆ ಚಕ್ರ ಅಂತ ಹೆಸರಲ್ಲ, ಆಯುಧಕ್ಕಲ್ಲ, ದೇವರಿಗೂ ಹೆಸರು ಚಕ್ರ. ದೇವರಿಗೂ ಚಕ್ರ ಅಂತ ಹೆಸರು. ಆಚಾರ ಅದು ಅವ ಯಾವಾಗ ಇಟ್ಕೊಂಡ? ನನಗೇನ್ ನಾಮಕರಣ ಕರೆದಿಲ್ಲ, ಊಟ ಕರೆದಿಲ್ಲ ಅವನ. ರಾಮನವಮಿ ಕರಿತಾನೆ, ಕೃಷ್ಣಾಷ್ಟಮಿಗೆ ಇಲ್ಲ, ನರಸಿಂಹ ಜಯಂತಿ ಹಿಂಗೇನ ಯಾವಾಗ ಒಂದು ಆ ಕಡೆ ಕರೆದಾನಪ್ಪ, ಉಳಿದ ಕಡೆ ಕರೆದಿಲ್ಲ. ಚಕ್ರ ಅಂತ ಯಾವಾಗ? ಶ್ರೀಮದಾಚಾರ್ಯರು
ಬ್ರಹ್ಮಸೂತ್ರದ ಒಂದು ಅಧ್ಯಾಯದ ಒಂದು ಅಧಿಕರಣದಲ್ಲಿ ಹೇಳುವಾಗ ಇದಕ್ಕೆ ಪ್ರಮಾಣ ಉದಾಹರಣೆ ಮಾಡ್ತಾರೆ. ಚಕ್ರಂ ಚಂಕ್ರಮಣಾದೇಶ ಖಂಡನಾತ್ ಖಡ್ಗ ಉಚ್ಯತೆ. ದೇವರಿಗೆ ಚಕ್ರ ಖಡ್ಗ ವಜ್ರ ಅಂತ 3 ಹೆಸರುಗಳು ಅವ. ಅರ್ಥಾತ್ ಎಲ್ಲಾ ಆಯುಧಗಳ ಹೆಸರು ದೇವರ ಹೆಸರು. ಇರ್ಲಿ ಅದೆಲ್ಲ ಮುಂತಿಗೆ ಶುಬೇಡ ಬಾಳ. ಚಕ್ರ ಅಂತ ತಗೋಣಂತ ಈಗ ಸದ್ಯಕ್ಕೆ. ಚಕ್ರ ಅಂತ ಯಾಕೆ ಚಂಕ್ರಮಣ ದೇಶ ಅಂತ, ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ವಿವರಣೆ ಕೊಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯ ಸಾಕ್ಷಾತ್ ಶಿಷ್ಯರು ತತ್ವಪ್ರದೀಪದಲ್ಲಿ ವಿವರಣೆ ಕೊಡ್ತಾರೆ. ಚಕ್ರಂ ಚಂಕ್ರಮಣಾತ್, ಜೀವರನ್ನು ಸಂಸಾರದಲ್ಲಿ ಭ್ರಮಿಸ್ತಾನೆ, ಸುತ್ತಿಸುತ್ತಾನಾದ್ರಿಂದ ದೇವರಿಗೆ ಚಕ್ರ ಅಂತ ಹೆಸರು. ಯಾಕೆ ದೇವರಿಗೆ ಚಕ್ರ ಅಂತ ಹೆಸರು ಅಂದ್ರೆ ಚಂಕ್ರಮಣಾತ್ ಜೀವಾನ್ ಸಂಸಾರೇ ಚಂಕ್ರಮಯತಿ ಇತಿ ಚಕ್ರ. ಎಲ್ಲಿ ಕರ್ಕೊಂಡು ಹೋಗಿ ಎಲ್ಲಿ ಹಾಕ್ತಾನೋ ಯಾರಿಗ್ ಗೊತ್ತು, ದೇವರು ಗೊತ್ತ ಇಲ್ರಿ ನಮಗೆ. ನಾವೆಲ್ಲ ಇಲ್ಲಿದ್ದೀವಿ ಅಲ್ಲಿದ್ದೀವಿ ಅನ್ಕೊಂಡಿರ್ತೀವಿ ಅಷ್ಟ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಒಯ್ದು ಹಾಕ್ಬಿಟ್ಟಿರ್ತಾನ. ಅದಕ್ಕೆ ದೇವರಿಗೆ ಹೆಸರು ಚಕ್ರ. ಈಗ ಚಕ್ರಾಯಣ ಅಂತ ಅವನಿಗೆ ಹೆಸರು. ಎಷ್ಟು ಚಂದ ಆತ್ ನೋಡ್ರಿ ಹೆಸರಿಗೆ. ಆ ಋಷಿ ಯಾಕೆ ಹಂಗಿದ್ದ ಚಕ್ರಾಯಣ ಅಂತಂದ್ರೆ, ದೇವರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದ ಅಲ್ಲಿ ಹೋಗ್ತಿದ್ರಿ ಅವ. ತನ್ನದು ಇಂಥದ್ದೇ ಅಂತ ಒಂದು ಜಗನ ಇದ್ದಿದ್ದಿಲ್ಲ ಅವನಿಗೆ. ಎಷ್ಟು ಚಂದ ಹೆಸರು ಬಂತು, ಈಗ ಅರ್ಥ ಬಂತು. ದೇವ್ರ ಇಚ್ಛಾಪ. ಅಲ್ಲೋ ಇವತ್ತು ಈ ಊರ್ನಾಗ ಇದ್ದಿ, ನಾಳೆ ಆ ಊರ್ನಾಗ ಅಲ್ಲ, ಅಲ್ಲಿ ಹೆಂಗ ನಾಳೆ ಇನ್ನೊಂದು ಊರು. ಅಲ್ಲೋ ನಿಂಗ್ ಸ್ವಂತ ಮನಿ ಬೇಡ, ನಮ್ದೇನ್ ಮನಿಪಾ ದೇವ್ರ ಮನಿ ಎಲ್ಲಿದ್ರು ಅಷ್ಟ. ಮನೆಗೆ ಅತಿಥಿಗಳು ಬಂದಿರ್ತಾನೆ, ಯಜಮಾನ ಅವ್ರಿಗೆಲ್ಲ ರೂಮ್ಗಳನ್ನ ಬಿಟ್ಕೊಟ್ಟಿರ್ತಾನ. ತಾಯಲ್ಲಿ ಮಲ್ಕೋತಾನ ಅಂದ್ರ ದೇವ್ರ ಮನಿ ಬಾಗಿಲ್ದಾಗ ಮಲ್ಕೋತಾನ, ಅಡಿಗೆ ಮನೆ ಮಲ್ಕೋತಾನ, ಹಾಲ್ನೆ ಮಲ್ಕೋತಾನ, ಕೊನೆಗೆ ಹೊರಗ ಅಂಗಳದಾಗ ಮಲ್ಕೋತಾನ. ಹಿಂಗ್ಯಾಕು ಅಂದ್ರೆ ಮನೆಗೆ ಅತಿಥಿಗಳು ಬಂದಾಗ ಎಲ್ಲಿ ಮಲಗಿದ್ರು ನಮ್ದ ಮನಿ ಅಲ್ಲೇನ್ರಿ ಇಂತಿಷ್ಟ ಔದಾರ್ಯ ತೋರಿಸಿದಂತೆ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದ ಅಲ್ಲಿ ಹೋಗ್ತಿದ್ದಂತ. ಅವ ತನ್ನದೇ ಆದ ಸ್ವಂತ ಒಂದು ಊರು ತನ್ನ ಮನಿ ಬಾಗ್ಲ ಅಂತ ಮಾಡ್ಕೊಂಡೇ ಇರ್ಲಿಲ್ಲ. ಚಕ್ರಂ ಚಕ್ರಮಣ ದೇಶ. ಅಂತಹ ಭಗವಂತನ ಉಪಾಸನೆಯನ್ನ ಮಾಡಿದ್ದಕ್ಕೆ ಇವಂಗೇನ್ ಹೆಸರು ಅಂದ್ರೆ, ದೇವ್ರ ಎಲ್ಲಿ ಕರ್ಕೊಂಡು ಹೋದ ಅಲ್ಲಿ ಇರ್ತಾನ ಅನ್ನೋದಕ್ಕೆ ಇವ ಚಕ್ರಾಯಣ ಅಂತ ಹೆಸರಿತ್ತು. ಅಂತವನ ಮಗ ಇವ ಚಕ್ರಾಯಣ ಅಂತ ಇದು ನಾನು ತಿಳ್ಕೊಂಡ ಅರ್ಥ. ಮುಗಿಲಿಲ್ಲ. ಪದ್ಮನಾಭ ತೀರ್ಥರು ಏನ್ ಅರ್ಥ ಬರ್ದ್ರ ಹಂಗಾರ ಇದಕ್ಕೆ? ಹೌದು, ತ್ರಿವಿಕ್ರಮಾಚಾರ್ಯ ಬರೆದ್ರು. ಮತ್ತೆ ಉಳಿದವ್ರು ಏನ್ ಅರ್ಥ ಬರೀಬೇಕು ಅಂದ್ರೆ, ಅದಕ್ಕೆ ಪದ್ಮನಾಭ ತೀರ್ಥರ ಅರ್ಥ ಅಂದ್ರೆ ಆ ಸಂಪ್ರದಾಯದಲ್ಲಿ ಬಂದ ಅರ್ಥ ಏನು ಅಂತ ಅನ್ನೋದಕ್ಕೆ ಶರ್ಕರ ಶ್ರೀನಿವಾಸ ತೀರ್ಥರು ಬರೀತಾರೆ. ಶರ್ಕರ ಶ್ರೀನಿವಾಸಾಚಾರ್ಯ ಬರೀತಾರೆ ಏನು ಅಂತ ತಿಳ್ಕೊಂಡ್ರೆ, ಚಕ್ರಂ ಚಂಕ್ರಮಣಾದೇಶ ಅಂದ್ರೆ ಪಾದ ವಿಕ್ಷೇಪ ಅಂದ್ರೆ ಹೆಜ್ಜೆ ಇಡುವುದು ಅಂತ ಅರ್ಥ. ಚಕ್ರ ಅಂದ್ರೆ 3 ಹೆಜ್ಜೆಗಳನ್ನ ಇಡುವ ಮೂಲಕವಾಗಿ ಬಲಿಚಕ್ರವರ್ತಿಯ ಸಂಪತ್ತನ್ನ ಪಡೆದವನಿಗೆ ಚಕ್ರ ಅಂತ ಕರಿಬೇಕು ಅಂತ ವಾಮನ ಅಂತ ಅರ್ಥ ಬರೆದಿದ್ದಾರೆ. ಚಕ್ರಾಯಣ ಅಂತಂದ್ರೆ ವಾಮನನ್ನ ಆಶ್ರಯಿಸಿಕೊಂಡವನು ಅಂತ ಮತ್ತೊಂದು ಅರ್ಥ. ಅದ್ಯಾಕೆ ಬಂತ್ರಿ ಆಚಾರ ಅಂದ್ರೆ, ಪಾಪ ತಿರುಗಿ ಲಗ್ನ ಆಗಿ ಕೊನೆ ಮಕ್ಕಳಾದ್ಮೇಲೆ ಅಂತ ಅನಸ್ತೆ ಅಂತ. ಒಂದ್ ಕಡೆ ಇರ್ಬೇಕಲ್ಲ ನಾವಿನ್ನ ಎಷ್ಟಂತ ಸುತ್ತೋಣ. ಹೌದು, ಒಂದೇ ಕಡೆ ಇರ್ಬೇಕು ಅಂದ್ರೆ ನಮಗೊಂದು ಭೂಮಿ ಬೇಕಲ್ಲ. ಹಂಗಾರೆ ಭೂಮಿ ಆಳದವನು ಪ್ರಾರ್ಥನಾ ಮಾಡ್ಕೋಣ ಅಂತ ವಾಮನ ಪ್ರಾರ್ಥನಾ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಒಂದ್ ಕಡೆ ಉಳಿದವ. ಅದಕ್ಕೆ ಚಕ್ರಾಯಣನ ಮಗ ಇವ ಚಾಕ್ರಾಯಣ. ಇದು ನಮ್ದೇ ಅರ್ಥ. ಎರಡನೇದ್ದು ಗೊತ್ತಾತಿಲ್ಲ ಏನಂತ ಹೇಳಿದ್ದು. ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದ ಅಲ್ಲಿ ಹೊಂಟಿದ್ದ. ಯಾವಾಗ ಮದುವೆ ಮಕ್ಕಳಾದ ಒಂದ್ ಕಡೆ ಉಳಿಬೇಕು ಅಂತ ಬಂತು, ಅವಾಗ ವಾಮನ ಉಪಾಸನೆ ಮಾಡಿದ. ಅದಕ್ಕ ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ವಾಯು ಸುತಪ್ರಿಯ ಭೂಮಿಂ ತೇ ವಾಮನೋ ದದ್ಯಾತ್ ಅರೀನ್ ಹಂತ ನೃಕೇಸರಿ ಅಂತ ವರರಾಜ ಸ್ವಾಮಿಗಳು ಅದಕ್ಕೆ ಹೇಳ್ತಾರೆ ಯುಕ್ತಿ ಮಲ್ಲಿಕಾದಲ್ಲಿ. ಭೂಮಿಂ ತೇ ವಾಮನೋ ದದ್ಯಾತ್. 3 ಪಾದ ಅಳದು ಬ್ರಾಹ್ಮಣರಿಗೆ ಕೊಟ್ಬಿಟ್ಟ ತಗೋ ಅಂತ ಹೇಳಿ. ಆದ್ರಿಂದ ಚಕ್ರ ಅಯಣ ಅಂತ ತಿಳ್ಕೊಂಡು ಇವ ಮಗನಿಗೆ ಏನ್ ಹೆಸರಿಟ್ಟ? ಅವ ಅಂದ, ನಾ ಹಿಂಗ ಅಡ್ಡಾಡಿ ಸಾಕಾಗ್ಬಿಟ್ಟದ, ಇನ್ ನನ್ನ ಮಗ ಹಂಗ ಅಡ್ಡಾಡಬಾರ್ದು, ಒಂದ್ ಕಡೆ ಅವ ಪ್ರತಿಷ್ಠಿತ ಆಗ್ಬೇಕು ಅಂತ ಉಷಸ್ತಿ ಅಂತ ಹೆಸರಿಟ್ಟನಂತ ಅವ ಮಗನಿಗೆ. ಏನು ಉಷಸ್ತಿ ಅಂತ ಹೆಸರು ಅಂದ್ರೆ, ಉಷ ಅಂದ್ರೆ ಪ್ರಕಾಶ ಅಂತ ಅರ್ಥ, ತಿ ಅಂದ್ರೆ ಸುಖ ಅಂತ ಅರ್ಥ, ಉಷಸ್ತಿ ಅಂದ್ರೆ ಬೆಳಕಿನಿಂದ ಸುಖ ಕಾಣ್ಲಿ ಅಂತ ಮಗನಿಗೆ ಹೆಸರಿಟ್ಟಿದ್ದಂತೆ. ಎಷ್ಟು ವಿಚಿತ್ರ ಹೆಸರು ಎಲ್ಲ. ಉಷಸ್ತಿ ಬೆಳಕಿನಿಂದ ಸುಖ ಕಾಣುವ ಮಗನಾಗಲಿ ಅಂತಂದ್ರೆ ಇಷ್ಟು ಚಂದವ ಅಧ್ಯಯನ ಮಾಡಬೇಕು. ಜ್ಞಾನದ ಬೆಳಕಿನಿಂದ ಒಂದು ಸಂಸ್ಥಾನಗಳಲ್ಲಿ ರಾಜರ ಆಶ್ರಯದಲ್ಲಿ ಇರ್ಬೇಕ, ಹೋಗಿ ಅಲ್ಲಿದ್ದವ ಸುಖ ಪಡಿಬೇಕು. ಅದರಿಂದ ಉಷಸ್ತಿ, ನಾ ತಿರುಗಿದಂಗ ನನ್ನ ಮಗ ತಿರುಗೋದು ಬೇಡ, ಜ್ಞಾನದಿಂದ ಆಸ್ಥಾನ ವಿದ್ವಾಂಸರಾಗಿ ಪಂಡಿತರಾಗಿ ಮೆರಿಲಿ ಅಂತ ತಿಳಿದುಕೊಂಡು ಪಾಪ ಮಗನಿಗೆ ಉಷಸ್ತಿ ಅಂತ ಹೆಸರಿಟ್ಟಿದ್ದ. ಇಂಥ ಮಗನ ಕಥೆಯನ್ನ ಹೇಳಲಿಕ್ಕೆ ಹೊರಟಿದೆ ಚಾಂದೋಗ್ಯ. ಶ್ರೀಕೃಷ್ಣ ನಮಸ್ತು.